ಭಗವದ್ಗೀತೆಯನ್ನು ಕೇಳಿ ತನಗಾದ ಆನಂದವನ್ನು ಉದ್ಗಾರ ಮಾಡ್ತಾ ಇದ್ದಾನೆ. ಹಾಗೆ ಡಾಕ್ಟರ್ ಮೆಡಿಸಿನ್ ಕೊಟ್ಟಾದ ಮೇಲೆ, ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಡಾಕ್ಟರ್ ಆಕಸ್ಮಿಕ ಹೆಂಗದಿಯಪ್ಪ ಅಂತ ಕೇಳಿದ್ರೆ, ವೈದ್ಯರೇ ನನ್ನ ಜ್ವರ ಹೋಯ್ತು, ನನ್ನ ರೋಗ ನಿವೃತ್ತಿ ಆಯಿತು, ನಾ ಈಗ ಆರಾಮದೀನಂತ ಹೆಂಗೆ ಹೇಳ್ತಾನಲ್ಲ, ಹಂಗೆ ಅರ್ಜುನಿಗೆ ಆರಾಮಿದ್ದಿಲ್ಲ, ಮತ್ತು ನಿಮಗೂ ಆರಾಮಿಲ್ಲ. ನೀವರ ಎಲ್ಲಿ ಆರಾಮದಾಗತ್ತೀರಿ? ಅಳ್ಕೊಂತ ಅದೀರಿ ಅಂದ ಮ್ಯಾಲ ಆರಾಮಿಲ್ಲ ಅಂತ ಅರ್ಥ. ಮೋಹಗ್ರಸ್ತ ಜೀವ ಅವ ಎಂದೂ ಆರಾಮಿರಂಗಿಲ್ಲ. ನನ್ನ ಮಾತು ಅರ್ಥ ಆಗ್ತದೆ ನಿಮಗೆ? ನೀವು ಮನ್ಯಾಗರ ಇರಬಹುದು, ಮಠದಾಗರ ಇರಬಹುದು, ಇವು ಕ್ಯಾಮ್ಯಾಗಳು ಇರಬಹುದು, ಇಡತ್ನಾಗ ಎಂದೂ ಇವರು ಮಠದಾಗ ಕಾಣಂಗಿಲ್ಲ. ನಿಮಗಷ್ಟ ಮೂಲ ಆಗಿಲ್ಲ, ಅವು ನಮಗೂ ಮೂಲ ಆಗಿಲ್ಲ. ಮಕ್ಕಳಲ್ಲೋ ಇವ ಇಕ್ಕಳವು ಜರ ಗಲಾಟೆ ಮಾಡಲಾರ್ದಂಗೆ ಬಾಯಿ ಮೂಗ ಒತ್ತಿ ಹಿಡ್ರಿ. ಅವಕ್ಕೆ ಎರಡು ಹಿಡಿಬೇಡ್ರಿ, ಒಂದು ಹಿಡ್ರಿ ಯಾವ್ದಾರ, ಮತ್ತು ಎರಡು ಹಿಡಿದ್ರಿ ಅಂತ ಗೊಟಕ್ಕಂದು ಅಂದ್ರೆ ಮತ್ತು ನನಗೆ ಸಮಸ್ಯೆ ಆದೀತು. ಇವತ್ತು ಅವ್ರ ಕತ್ತಿನೇ ಹೇಳಾಮದಿನ, ಭಾಳ ಚಂದ ಕತ್ತಿ ಹಣ್ಕೊಂಡು ಕುಂತೀನಿ. ಮತ್ತು ಟೈಮ್ ನನಗೆ ಯಾರೋ ಮಾಡಿಸ್ದಂಗೆ ಕಾಣ್ತಾರೆ. ಅಕ್ರಕ್ಕ ನನಗೆ ಮೂಲ ಐತಿ ಒಟ್ಟದು. ಎಷ್ಟೇ ಪ್ರಯತ್ನ ಮಾಡಿದರೂ ಸಮಯ ಬಲ ಬಡವನ ಹೇ, ನನ್ನ ಟೈಮ ತಕರಾರು ಮಾಡು ಅಕ್ರ ಟೈಮ. ಯಾಕ್ರಿ ನೀವು 9-9:30 10 ಗಂಟೆ ತನಕ ಬರೋಬರಿ ಇರ್ತೀರಿ. 10 ಗಂಟೆ ತನಕ ಇದು ಸಭಾ ಲಕ ಅಂತಿರ್ತದೆ. 10 ಆಯಿತು, ಅಕ್ರ ಸನೆ ಮಾಡ್ತು, ನಾವು ಒಬ್ರೊಬ್ರು ಇದ್ದವ್ರು ಇಬ್ಬರಿಬ್ರು ಕಾಣ್ಲಿಕ್ಕೆ ಶುರು ಮಾಡ್ತೀವಿ. ನಾವು ಒಬ್ಬನ ಕುಂತೀನೇವ ಮಾಯಕ ಮುಂದದಿನಲ್ಲ, ಇಬ್ಬರಂತ ತಿಳ್ಕೊಬೇಡ, ನಾವು ಒಬ್ಬನ ಅದೇನಿ. ಹಿಂಗೆ ಹೇಳಿ ಮಾತಾಡ್ಬೇಕಾಗ್ತದ. ನಾವು ಡಬಲ್ ಈ ಎಲ್ಲ ವಿಷಯ ಮುಗಿದೋಗಿರ್ತದೆ. ಒಬ್ಬರಾಗೋದಕ್ಕೆ ಒಬ್ಬರು ಹಿಂಗೆ ಏನಾರ ಜರ ಉಳಿಸ್ತಾರೇನೋ ನನಗಂತ ಹೇಳಿ ನಾವು ಹುಡ್ಕಾಡ್ಕೊಂತ ಕುಂತಾರೆ. ಈ ಹುಣಸಿ ಗಿಡ ಬಡಿತಿರ್ತಾರ್ರಿ, ಕಿಲ್ಲೆ ಮೊನ್ನೆ ಬಿಡಲ ಹತ್ತಿದೊಬ್ಬ, ಹಂಗೆ ರಪ್ಪ 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 ಬಡಿದು ಅವು ಒಂದೂ ಉಳಿದಿಲ್ಲ. ಇವರು ಮೊದಲು ಬಡಿದ್ರು, ಇದನ್ನು ಹಿಡ್ಕೊಂಡು ಹೆಂಗೆ ಬಡಿದ್ರು
ಅರ್ಧ ಎಲ್ಲ ಇವರೇ ಮುಗಿಸ್ಯಾರ ಮತ್ತಿನ್ನೇನು. ಆಮೇಲೆ ಅವ್ರೇನು ಹಗರದಾರಂತೀರಿ. ಬೇಕಾದ್ರೆ ನೀವು ಅವ್ರನ್ನ ಎತ್ತೆತ್ತಿ ಆಮೇಲೆ ನೋಡ್ರಿ, ಈಗ ಬೇಡ ಹಗರದಾರ. ಈ ಕೊಲ್ಯದಿಂದ ಆ ಕೊಲ್ಯಕ್ಕೆ ಜಿಗಿದ್ರು, ಆ ಕೊಲ್ಯದಿಂದ ಆ ಕಡೆ ಜಿಗಿದ್ರು. ಅವು ಮೇಲೆ ಇದ್ದು ಅವರು ಬಡಿದ್ರು, ಆಮೇಲೆ ಇವರು ಬಡಿದ್ರು. ಈ ಎಲ್ಲಿ ಉಳ್ದಾವ ಪ್ರವಚನವೆಂಬ ಹುಣಸಿ ಗಿಡದ ವಿಷಯವೆಂಬ ಕಾಯಿ ಹಣ್ಣು ಎಲ್ಲಿ ಉಳ್ದಾವ ಅಂದ್ರೆ ಇವ್ರಿಗೆ ನಿಲಕಲಾರ್ದು ತುದಿಯನ್ನು ಇರ್ತಾವ ನೋಡಿ. ಅಲ್ಲಿ ಮ್ಯಾಲೆ ಉಳ್ದಾವ. ಮತ್ತು ಮ್ಯಾಲೆ ಹತ್ತಿ ಹರಿಬೇಕಂದ್ರೆ ಟೈಮ್ ಆಗೋದಲ್ಲ, ಟೈಮ ಬಾರ ಆಗುದ. ಮನೆಗೆ ಹೋಗೋದ್ರಾಗ ಬಾರ ಆಗುದ. ನಿದ್ದೆ ಕಡಿಮೆ ಮಾಡ್ರಿ ಒಂದಿಷ್ಟು. ನಿದ್ದೆಯ ಮಾಡಬೇಡ ಬಾರಿಗೆ, ಸುಮ್ಮನೆದ್ದು ಕುಂದ್ರಲಿ ಬೇಡ ಬಾರಿಗೆ. ನಿದ್ದೆಯ ಮಾಡಬೇಡ ಬಾರಿಗೆ, ಸುಮ್ಮನೆದ್ದು ಕುಂದ್ರಲಿ ಬೇಡ ಬಾರಿಗೆ. ಸುದ್ದಿ ಹೇಳ್ತೀನಿ ಕೇಳ ಬಾರಿಗೆ, ಯಮ ಗುದ್ದಿ ವೈತನ ಜೀವ ಬಾರಿಗೆ ಬಾರಿಗೆ. ಯಾಕಿನ್ನು ತಿಳಿವಲ್ಲಿ ಬಾರಿಗೆ. ಇವ್ರು ಇಂಥವ್ರು ಹಾಡೋರು ಇರೋ ಹೊತ್ತಿನ ನಾವೇನು ಹಾಡೋದು, ಸುಮ್ಮನೆ ನಮ್ಮದು ಒಂದಿಟ್ಟು ದಿಮಾಕ ಹಾಡ್ಲಕ್ಕೆ ಬರ್ತದೆ. ನನಗೂ ಇಟ್ಟು ಹಾಡಕ್ಕೆ ಬರ್ತದೆ ತೋರಿಸ್ಕೋಬೇಕನ್ನೋ ನಾನು ಇದ್ರಾಗ ಇಲ್ಲ. ಅದು ಸಬ್ಜೆಕ್ಟಿಗೆ ಭಾಳ ಹೋಲಿಕೆ ಆಗುವಂಥದ್ದು. ನಿದ್ದೆಯ ಮಾಡಬೇಡ ಬಾರಿಗೆ, ಸುಮ್ಮನೆದ್ದು ಕುಂದ್ರಲಿ ಬೇಡ ಬಾರಿಗೆ. ನಮ್ಮ ಕಡ್ಕೊಳ್ಳೋ ಮಾಡಿ ಬಾಳಪ್ಪನವ್ರು ಹಿಂಗೆ ನಿದ್ದೆ ಮಾಡ್ಕೊಂತ ಕಳೆದು ಬಿಟ್ಟು ಹಲವು ಜನ್ಮಗಳು ಅನಾದಿ ಮಾಯೆಯ ಸುಪ್ತ. ಮಾಯೆ ಅಂದ್ರೆ ಮೋಹ, ವ್ಯತ್ಯಾಸ ಇಲ್ಲ ಭಾಳ. ಮೋಹದಲ್ಲಿ ಸಿಲುಕಿ ಜೀವನೇ ಅನಂತ ಜನ್ಮಗಳನ್ನು ಕಳೆದು ಬಿಟ್ಟಿದೆ. ಉತ್ತಿಷ್ಠತ ಜಾಗೃತ, ಎಚ್ಚರಾಗು. ಅರೈಸ್, ಅವೇಕ್, ಸ್ಟಾಪ್ ನಾಟ್, ಸ್ಟಿಲ್, ಗೋಲ್ ಈಸ್ ರೀಚ್ಡ್. ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ ಎಂಬ ಕಠೋಪನಿಷತ್ತಿನ ಮಾತನ್ನೇ ಬಹಳ ಈ ಟ್ರಾನ್ಸ್ಲೇಷನ್ ಎಂಬುದು ಒಂದು ವಿಶಿಷ್ಟವಾದಂಥ ಕಲೆ. ಸ್ವಾಮಿ ವಿವೇಕಾನಂದರು ಅದನ್ನು ಸಮರ್ಥನೀಯವಾಗಿ ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ದಾರೆ. ಏನು ಹೇಳ್ತಾರೆ? ಅರೈಸ್, ಜೀವನೇ ಎಚ್ಚರಾಗು. ಯಾಕೆ ಎಚ್ಚರಾಗು? ಕಾಮಸ್ಯ ಕ್ರೋಧಸ್ಯ ಮೋಹಸ್ಯ ದೇಹೇ ತಿಷ್ಟಂತಿ ತಸ್ಕರ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ. ನಿಮ್ಮ ಮನೆಗೆ ಕಳ್ಳರು ಬಂದಾರಂತ ಮತ್ತೆ ಎದ್ದು ಹೋದಿರಿ. ಮನೆಗೆ ಕಳ್ಳರು ಬಂದಾರೆ, ಈ ಮನೆಯಾಗಿನ ಕಳ್ತನ. ಈ ಮನ್ಯಾಗ ಏನು ಕಳ್ತನ ಮಾಡ್ಯಾರ್ರಿ? ಅದೇ ಇಷ್ಟು ಬಂಗಾರ ಕೊಳ ಹಾಕ್ಕೊಳ್ಳು, ಕೊಯ್ಯಾಗ ಹಾಕ್ಕೊಳ್ಳು, ಮೂಗ್ನ್ಯಾಗ ಹಾಕ್ಕೊಳ್ಳು, ಬಾಯಾಗ ಹಾಕ್ಕೊಳ್ಳಂಗಿಲ್ಲನ, ಕಿಮ್ಯಾಗ ಹಾಕ್ಕೊಳ್ಳು. ಭಾರಿ ಶಾಡ್ಯಾರ ನಮ್ಮ ಈಶ್ವರ. ಬಾಯಾಗ ಲಾಸ್ಟಿಗೆ ಹಾಕೋದಂಥದ್ದು. ಬಾಯಾಗ ಬಂಗಾರ ಹಾಕೋದು ಭಾಳ ಕಡಿಮೆ. ಕೊನೆಗೆ ನಿನ್ನ ಬಾಯಾಗ ಮಣ್ಣು, ಕೊನೆಗೆ ಬೀಳೋದು ನಿನ್ನ ಬಾಯಾಗ ಮಣ್ಣು ಹಾಕಲಿ. ಹಿಂಗಂದ್ರೆ ಏನು? ನಿನ್ನ ಹೆಣ ಎತ್ತಲಿ ಅಂದಂಗೆ ಅದಕ್ಕೆ ಅರ್ಥ. ಇರಲಿ, ನಾನು ಹೇಳಬೇಕಾದೇನು,
ಈ ಮನೆಯೊಳಗ ಒಂದಿಷ್ಟು ದುಡ್ಡು ಕಳ್ತನ ಆದೀತು, ಬಂಗಾರ ಬೆಳ್ಳಿ ಮೊಬೈಲ್ ಕಳ್ತನ ಆದಿತ್ತು. ಇನ್ನೇನಾಗಿತ್ತು? ಇದೇನು ಬಹಳ ದೊಡ್ಡ ಹಾನಿಯಲ್ಲ. ಈ ದೇಹವೆಂಬ ಮನೆಯಲ್ಲಿ ಜ್ಞಾನವೆಂಬ ರತ್ನ ಇದೆ, ಕಾಮ ಕ್ರೋಧ ಮೋಹವೆಂಬ ಕಳ್ಳರು ಇಲ್ಲಿ ಹೊಕ್ಕೊಂಡಾರೋ ಯಪ್ಪ, ಇದನ್ನ ಹರಣ ಮಾಡ್ತಾ ಇದಾರ. ಜಾಗೃತ 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 ಅಂದ್ರು. ಎಚ್ಚರಾಗಿ ಎಚ್ಚರಾಗಿ, ನಿದ್ದೆ ಮಾಡಬೇಡ. ನಿಮ್ಮನ್ನು ಇವತ್ತು ನಿದ್ದೆ ಮಾಡ್ಕೊಳಂಗಿಲ್ಲ, ನಿದ್ದೆ ಮಾಡಬೇಡ. ಮೊನ್ನೆ ಒಬ್ಬ ಒಂದು ನಿಮ್ಮ ಕಣ್ಣು ಕೂಡ ಕಣ್ಣ ಮುಸ್ತಾವ್ರಿ ನಮಗೆ ಅಂದ. ನೀಣಿ ಬಿಡ್ಕೋಬಿಟ್ಲು. ಯಾಕೆ? ನಮ್ಮ ಟೈಮ್ ಬರೋದ ಕಣ್ಣು ಮುಚ್ಚಾಗ ಏನು ಮಾಡೋಣ? ನಾ ಹೇಳಿ ನಾಳೆ ಎಲ್ಲ ಮುಗಿಸಿರ್ತಾರೆ, ಹೇಳುವುದೆಲ್ಲ ಮುಗಿಸಿರ್ತಾರೆ. ನಿಮಗೆ ಕೆಟ್ಟ ಬೇಸರ ಬಂದಿರ್ತದೆ. ನಿಮಗೆ ಮೈಕ್ ಆದಾಗ ನಮ್ಗೆ ಮೈಕ್, ನಿಮಗೆ ಮೈಕ್ ಆದಾಗ ನಮಗೆ ಮೈಕ್ ಬರ್ತದೆ. ಏನು ಮಾಡ್ಬೇಕು ನಾನು? ನಿಮ್ಮನ್ನು ಮತ್ತೆ ಕಣ್ಣು ಮುಚ್ಚಲಾರ್ದಂಗೆ ಜಾಗೃತ ಇಟ್ಟು ಏನು ವಿಷಯ ಐತಿ ಇಲ್ಲಿ. ಕೆಲವರು ಕತೆ ಕೇಳಕ್ಕೆ ಬಂದಿರ್ತಾರೆ, ಕೆಲವರು ವಿಷಯ ಅದನ್ನು ಸಕ್ರಮವಾಗಿ ನಾವು ಮಣ್ಣ ಮಾಡಬೇಕಂತ ಒಳ್ಳೆ ಶಾಸ್ತ್ರಾಪೇಕ್ಷೆಗಳಲ್ಲೆಲ್ಲ ನಮ್ಮ ಕೋದಾನ್ಪುರ ಎಲ್ಲ ಸುತ್ತಮುತ್ತ ಹಳ್ಳಿ ಜನ ಅಲ್ಲಿ ಗದ್ದಾಳದಿಂದ ಬಂದಾರ. ಅವು ನಮ್ಮ ಬಸಪ್ಪ ಹೂಗಾರ್, ನಮ್ಮ ಪಾಂಡವ ಮಹಾರಾಜ್ ಅವರೆಲ್ಲ ಶಾಸ್ತ್ರ ಕೇಳಬೇಕ್ರಿ ಅಪ್ಪ ನಂದಿ ಹಳ್ಳಿ ಒಳಗೆ, ಅದಕ್ಕೆ ನಾವು ಅಲ್ಲಿಗೆ ಬರ್ತೀವಿ ಅಂತ ಬರ್ತಾರೆ ಅವ್ರು. ಅವ್ರಿಗೆ ನಾ ಸಕ್ರಮವಾಗಿ ಶಾಸ್ತ್ರ ಹೇಳಬೇಕು. ನಿಮಗೆ ಹಿಂಗಿಬ್ರು ಗಂಡ ಹೆಂಡತಿ ಇದ್ರು, ಸುಡುಗಾಡು ಸೇರಿದ್ರು, ನಿಮಗೆ ಕತೆ ಹೇಳಬೇಕು. ಎಲ್ಲನೂ ಹೇಳತ್ತೀನಿ, ಬಟ್ ಟೈಮ್ ತೊಗೊತ ನಾ ಏನು ಮಾಡಲಿ. ಅರ್ಜುನ ರಣರಂಗದಲ್ಲಿ ಬಂದು ನಿಂತಿದ್ದಾನೆ. ರಥಂ ಸ್ಥಾಪಯ ಮೇಚ್ಯುತ ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಮೇ ರಥಂ, ನನ್ನ ರಥವನ್ನ ಹೇ ಕೃಷ್ಣ ಉಭಯೋರ್ ಸೇನೆಯೋರ್ ಮಧ್ಯೆ, ಈ ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ಒಯ್ದು ನಿಲ್ಲಿಸು. ಇಲ್ಲಿ ಒಂದು ಮತ್ತೊಂದು ಆಧ್ಯಾತ್ಮದ ಸಂದೇಶ ಹೇಳ್ತೀನಿ ನಿಮಗೆ. ಅರ್ಜುನ ಅಂದರೆ ಜೀವ. ಅವನು ತನ್ನ ಬದುಕಿನ ರಥಕ್ಕೆ ಸಾರಥಿಯನ್ನಾಗಿ ಕೃಷ್ಣನನ್ನು ಮಾಡಿಕೊಂಡ. ಹಾಗೆ ನಮ್ಮ ಬದುಕೆಂಬ ಬಂಡೆಯನ್ನು ಸರಿಯಾದ ಹಾದಿಯಲ್ಲಿ ತೆಗೆದುಕೊಂಡುವಂಥ ಡ್ರೈವರ್ ರಥ, ಆ ರಥ ಚಾಲಕ ಯಾರಿರಬೇಕಪ್ಪ ಸಾರಥಿ ಅಂತ ಕೇಳಿದ್ರೆ ದೇವನನ್ನೇ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಅವ ಸರಿಯಾದ ಹಾದಿಯಲ್ಲಿ ಒಯ್ತಾನ, ಊರು ಮುಟ್ಟಿಸ್ತಾನ. ಕುಡುಕ ಡ್ರೈವರ್ ಗಂಟು ಬಿದ್ದ ಅಂದ್ರೆ ಬೆಂಗಳೂರಿಗೆ ಒಯ್ಯಂಗಿಲ್ಲ, ಮ್ಯಾಲೆ ಒಯ್ತಾನ ಅಲ್ಲ. ಅದಕ್ಕೆ ನಿಮ್ಮ ಜೀವನದ ಬಂಡೆಯ ರಥವನ್ನು ನಡೆಸುವ ಚಾಲಕ, ಈ ಎಲ್ಲದರ ಮಾಲಕ ನಿಮಗೆ ಚಾಲಕ ಆಗಲಿ ಎಂದು. ಏನು ಮಹಾಭಾರತ ರಾಮಾಯಣ ಹೀಗಳಿತಾರೆ ಅಲ್ಲಗಳಿತಾರೆ, ಅವಕ್ಕೆ ತನ್ನದೇ ಆದಂಥ ಆಧ್ಯಾತ್ಮಿಕ ಅರ್ಥ ಇದೆ. ಅದು ಅರಿಯದಂಥ ಈ ಬುದ್ಧಿಜೀವಿಗಳು, ಲದ್ದಿ ಜೀವಿಗಳು, ಇವರೇ ನಾವು ಶಾಣರು ಅಂಥೇಳಿ ಭಾಳ ತರ್ಕ ವಿತರ್ಕ ಮಾಡ್ತಾರಲ್ಲ, ಅವ್ರು ಅಲ್ಲಗಳಿತಾರ. ಅದು ಅವ್ರಿಗೇನು ತಿಳಿತದ, ಅವ್ರು ಹೇಳ್ತಾರೆ, ನಮಗೇನು ತಿಳಿತದ, ನಾವು ಹೇಳ್ತೀವಿ. ನಿಮಗೇನು ತಿಳ್ಕೊಬೇಕು ನೀವು ಅದನ್ನೇ ತಿಳ್ಕೊತೀರಿ, ಗೊತ್ತದ ನನಗೂ. ಹಾಂ ಕೃಷ್ಣ ಸಾರಥಿ ಚಲೋ ಇಲ್ಲ. ದೇವನೇ ನಮ್ಮ ಬದುಕಿನ ಬಂಡೆಯನ್ನು ನಡೆಸುವ ಸಾರಥಿಯಾಗಿರಲಿ. ಅವನ ಮೇಲೆ ಭರವಸೆ ಇಡ್ರಿ. ನಾ ಪದೇ ಪದೇ ಒಂದು ಮಾತು ಹೇಳ್ತಿರ್ತೀನಿ, ಭಾಳ ಚಂದ ಅನಿಸಿದೆ. ಇಂಗ್ಲೀಷ್ನಾಗ ಹೇಳ್ತಾರೆ, ಸ್ವಾಮಿ ಚಿನ್ಮಯಾನಂದರು, ಯು ರಿಲ್ಯಾಕ್ಸ್ ಇನ್ ಆ್ಯನ್ ಏರೋಪ್ಲೇನ್ ದೋ ಯು ಡೋಂಟ್ ನೋ ದ ಪೈಲಟ್. ಯು ರಿಲ್ಯಾಕ್ಸ್ ಇನ್ ಅ ಶಿಪ್
though you don't know the captain. You relax in the train without knowing the motorman. You relax in the bus not knowing the driver. Why don't you relax in your life while its controller is God? While you know that its controller is God. ಭಾಳ ಚಂದ ಮಾತು ಹೇಳಿದ್ರೆ ಲಕ್ಷ್ಮೀ ಕೇಳ್ಬೇಕು ನೀವು. ಏನಂದ್ರು? ಇವು ರಿಲ್ಯಾಕ್ಸ್ ಇನ್ ಆ್ಯನ್ ಏರೋಪ್ಲೇನ್. ನೀವು ವಿಮಾನದಾಗ ಹತ್ತಿ ಹೋಗ್ತೀರಿ, ಎಷ್ಟು ಆರಾಮ್ ಇರ್ತೀರಿ. ಎಲ್ಲಿ? ವಿಮಾನದಾಗ. ನಾ ಫಸ್ಟ್ ಟೈಮ್ ವಿಮಾನ ಹತ್ತದಾಗ ಭಾರಿ ಹೆದರಿಕೆ ಆಗಿತ್ತು ನನಗೆ. ಆ ಕಡೆ ಹೋಗ್ತೀನೋ ಏನು ಮತ್ತೆ ಹೊಳ್ಳಿ ಬರ್ತೀನಿ. ಒಂದು 10 ಬಾರಿ ವಿಮಾನ ಹತ್ತೀನಿ. ಫಸ್ಟ್ ಟೈಮ್ ಹತ್ತದಾಗ ಹೆಂಗೋ ಏನಪ್ಪ, ಶಿವ 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 ಶಿವ, ಇದೊಂದು ಹೋಗಿ ಬರುತ್ತಾನ ನನ್ನ ಕಾಪಾಡೋ ಯಪ್ಪ. ನಿನಗೆ ವಾಜಿದಂದಿದ್ದು ನನಗೆ ಒಬ್ಬಗರ ಕಾಪಾಡು ಹೋಗ್ತಿದ್ದೀನ. ಎಷ್ಟು ನಿಮಗೆ ವಿಶ್ವಾಸ? ಯಾರ ಮೇಲೆ ವಿಶ್ವಾಸ? ಪೈಲಟ್ ಮೇಲೆ. ಪೈಲಟ್ ಅಂತ ಯಾರಿಗಂತಾರೆ? ವಿಮಾನ ಚಾಲಕ ಇರ್ತಾನೆ ಅವ ಪೈಲಟ್. ಅವನ ಮೇಲೆ ವಿಶ್ವಾಸ ಇಟ್ಟು ಆರಾಮ್ ಕಣ್ಣು ಮುಚ್ಚಿಬಿಡ್ತಾರೆ. ಏನ್ರಿ ನೀವು ವಿಮಾನ ಹತ್ತಿಲ್ಲ, ನೀವು ಕೊನೆಗೆ ಅದೇ ವಿಮಾನ ಹತ್ತಂಗೆ ಕಾಣಿಸ್ತೀವಿ. ವಿಮಾನ ಹತ್ತಿಲ್ಲ ಬೇಡ್ರಿ, ಶಿಪ್ ಹಡಗ ಅಂತಿಂತ ಹಡಗ ಬಂದವ್ರಿ. ಟೈಟಾನಿಕ್ ಹಡಗ ಒಂದು ಕಾಲಕ್ಕೆ ಭಾಳ ಐಷಾರಾಮಿ ಹಡಗಿತ್ತದು. ಅದಕ್ಕೆ ಎಲ್ಲ ನಶ್ವರ ಇದಕ್ಕೆ ನೋಡ್ರಿ. ನಾವು ಶಾಶ್ವತವಾದಂಥ ಹಡಗ ನಿರ್ಮಾಣ ಮಾಡಿದೆವು ಅಂದರು. ಇಂಗ್ಲೆಂಡಿನ ಜನ ಅಮೇರಿಕದ ತನ್ನ ಪ್ರಥಮ ಪ್ರಯಾಣದಲ್ಲಿ ಮುಳುಗಿ ಹೋಗಿಬಿಡ್ತು. ಯಾವುದ್ರಿ? ಟೈಟಾನಿಕ್ ಹಡಗ. ಇವತ್ತು ಜಗತ್ತಿನ ಅತಿ ದೊಡ್ಡ ಹಡಗ, 10,000 ಜನರನ್ನು ಹೊತ್ತೊಯ್ಯುವಂಥ ಹಡಗಗಳ ನಿರ್ಮಾಣ ಆಗ್ಯಾವ. ಆ ಹಡಗದಾಗ ಹೋಟೆಲ್, ಹಡಗದಾಗ ಕ್ಲಬ್, ಹಡಗದಾಗ ಸ್ವಿಮ್ಮಿಂಗ್ ಎಲ್ಲ ಇರ್ತಾವ. ಏನು ಅಂಥ ಹಡಗದಾಗ ನಿಮಗೊಂದೊಂದು ಮನಿನೇ ಕೊಟ್ಟಿರ್ತಾರೆ, ಬಾಡಿಗೆ ಮನೆ. ಆರಾಮ್ ರಾತ್ರಿ ಊಟ ಮಾಡಿ ಆರಾಮ್ ಮನ್ಕೊಂತೀರಿ. ಯಾರ ಮ್ಯಾಗ ವಿಶ್ವಾಸ ಇಟ್ಟಿರಿ? ನಮ್ಮನ್ನ ಅಮೇರಿಕಕ್ಕೆ ಒಯ್ತಾನ ಯಾವ? ಕ್ಯಾಪ್ಟನ್ ಅಂತಾರೆ ಅವನಿಗೆ. ಹಡಗ ನಡೆಸೋವಾಗ ಏನಂತಾರೆ? ಕ್ಯಾಪ್ಟನ್. ಕ್ಯಾಪ್ಟನ್ ನಮಗೆ ಅಮೇರಿಕಕ್ಕೆ ಒಯ್ತಾನೆ. ಹಡಗ ಹತ್ತಿಲ್ಲ ನೀವು, ಬ್ಯಾಡ್. ಮುಂದೆ ಯಾವುದ್ರ ನೆಕ್ಸ್ಟ್ ಏನು ಹೇಳಿದೆ ನಾನು? ಇನ್ ದ ಟ್ರೈನ್. ಟ್ರೈನ್ ಹತ್ತಿರಲ್ಲ, ಇವ್ ರಿಲ್ಯಾಕ್ಸ್ ಇನ್ ದ ಟ್ರೈನ್ ವಿದೌಟ್ ನೋವಿಂಗ್ ದ ಮೋಟರ್ ಮ್ಯಾನ್. ಟ್ರೈನ್ ಹತ್ತಿರಿ. ನೈಟ್ ಜರ್ನಿ ಮಾಡಿರಿಲ್ಲ ಏನು? ಬರೀ ಪುಷಟ್ ಬಸ್ ಅಡ್ಡೆ ಹತ್ತೀರಿ ನೀವು. ಭಾಳ ಪುಣ್ಯ ಮಾಡಿ ಹುಟ್ಟಿರಿ ಅಲ್ಲ ನೀವು. ಎಲ್ಲ ಭಾಗ್ಯ ನಿಮ್ಮದು, ಯುವಕರದು ಬರೀ ದೌರ್ಭಾಗ್ಯ. ಯಾಕ್ರಿ? ಎಲ್ಲಿತನ ಇರ್ತದೆ ನಿಮ್ಮ ಭಾಗ್ಯ ನೋಡ್ತೀವಿ. ಬೇಡಪ್ಪ ಆ ಕಡೆ ಹೋಗೋದು ಬೇಡ, ಕಿರಿಕಿರಿ. ನಮ್ಮ ಸಬ್ಜೆಕ್ಟ್ ಅಲ್ಲೇ ಸುತ್ತಾಡು. ಹಾಂ, ಟ್ರೈನ್ಯಾಗ ಆರಾಮ್ ನಿದ್ದೆ ಮಾಡ್ತೀರಿ. ಯಾರ ಮೇಲೆ ವಿಶ್ವಾಸ ಇಟ್ಟಿರಿ? ಯಾರಪ್ಪ ಇದ್ರ ಚಾಲಕ? ಟ್ರೈನ್ ಚಾಲಕ ಯಾರು? ಯಾವೃತ್ತಾನು ಸುಮಾರು ಒಂದು 40 ವರ್ಷ ಆಯ್ತು ಟ್ರೈನ್ಯಾಗ ತಿರುಗಾಡ್ಲಕ್ಕೆ ಹತ್ತೀವಿ. ಅವು ಯಾವ ನಡೆಸ್ತಾವೋ ಏನೋ ಬಿಟ್ಟಿನೇ ಆಗಿಲ್ಲ. ಮತ್ತು ನೀವೇನ ಹೋಗಿ ಯಾವ ನಡೆಸೋಣಂತ ಹತ್ತಿ ನೋಡ್ಕೊಂಡು ಅಡ್ರೆಸ್ ಬರ್ಕೊಂಡು ನನ್ನ ಪ್ರಾಣಕ್ಕೆ ಏನಾರ ಆದ್ರೆ ನೀನೇ ಜವಾಬ್ದಾರಿ ಬರ್ಕೊಡು ಅಂದ್ರೆ ನಾ ಹಂಗೇನ್ರಿ ಕರಾರು ಮಾಡ್ತೀರೇನ್ರಿ? ಇಲ್ಲ. ಏನೋ ಆರಾಮ್ ನಿದ್ದೆ ಮಾಡ್ತೀರಿ. ಎದ್ರಾಗ್ರಿ? ಟ್ರೈನ್ಯಾಗ.
ಅಲ್ಲ ಹಾಂ ಟ್ರೇನು ಹತ್ತಿಲ್ಲ ನೀವು ಕಡೆಗೆ ಪುಕ್ಷಟೆ ಬಸ್ಸಲ್ಲಿ ಕೊನೆಗೆ ಈ ಪುಕ್ಷಟ್ಟೆ ಬಸ್ಸಲ್ಲಿ ಹತ್ತಿರ ಈಗ ಮತ್ತು ಇವರು ನೋಡ್ರಿ ಎಲ್ಲದಕ್ಕೂ ಅವ್ರಿಗೆ ಕಳಿಸ್ಲಕತ್ತಾರ ಪುಕ್ಷಟ್ಟೆ ಮದುವೆ ಹೋಗಿ ನೀನ ಸಂತಿಗೆ ಹೋಗಿ ನೀನ ಮತ್ತೆ ಚಾನ್ಸ್ ನೀವು ಬಿಡಬಾರ್ರಿ ಇದೊಂದು ನೀವು ಹೆಂಗೆ ಮಾಡ್ತೀರಿ ನಿಂಗಯ್ಯಪ್ಪ ಡಬಲ್ ಟಿಕೆಟ್ ಕೊಟ್ಟ ಅಂಗಡಿ ಇಟ್ಟಾರ ಅವರು ನಾನು ಮನೆ ಕೇಳೀನಿ ಎಲ್ಲ ಕಿರಾಣ ಸಾಮಾನು ತರ್ಲಕ್ಕೆ ಅವ್ರನ್ನೇ ಕಳಿಸ್ತಾರಂತ ಈಗ ನನಗೂ ಆರಾಮ್ ಚಲೋ ಸಿಕ್ಕಿದ್ರಿ ಸಾಯಿಲಿ ಡಬಲ್ ಟಿಕೆಟ್ ಈಗ ನೋಡು ಪುಗ್ಸಟ್ಟೆ ಬಸ್ ನೈಟ್ ಜರ್ನಿ ಬಸ್ ಕಿತ್ತೂರದಿಂದ ಪುನಃ ಬಾಂಬೆ ಬೆಂಗಳೂರು ನೈಟ್ ಜರ್ನಿ ಮೊನ್ನೆ ಬೆಂಗಳೂರಿಗೆ ಒಂದು ಮನೆ ಶಾಂತಿ ಇತ್ತು ಬರೋ ಹೊತ್ತಿನಾಗ ಫ್ಲೈಟ್ ಮಿಸ್ ಆಯ್ತು ಟೈಮ್ ಎಷ್ಟು ಕಿಮ್ಮತ್ತಿಂದು ಅನ್ನೋದು ಅದಕ್ಕೆ ಹೇಳ್ತಾರೆ ಟೈಮ್ ಈಸ್ ಮೋರ್ ವ್ಯಾಲ್ಯೂ ದ್ಯಾನ್ ಮನಿ ಯು ಕ್ಯಾನ್ ಗೆಟ್ ಮೋರ್ ಮನಿ ಯು ಕೆನಾಟ್ ಗೆಟ್ ಮೋರ್ ಟೈಮ್ ಖರೆ ಎಷ್ಟು ಚಲೋ ಮಾತು ಹೇಳಿದಾನಪ್ಪ ಅಂತ ಅನ್ನಿಸ್ತು ನನಗೆ ಸಮಯ ಭಾಳ ಮಹತ್ವದ್ದು ನೋಡ್ರಿ ಬರೀ 2 ನಿಮಿಷ ಲೇಟ್ ಆದದ್ದಕ್ಕೆ ನನಗೆ ಫ್ಲೈಟ್ ಮಿಸ್ ಆಯಿತು ಆಮೇಲೆ ದುಬಾರಿ ಬಸ್ ಹಿಡಿದು ನಾನು ಬೆಂಗಳೂರಿಂದ ಬರಬೇಕಾಯ್ತು ಅವತ್ತು 5 ಕಾರ್ಯಕ್ರಮ ಇದ್ದು ಬಂದು ರಾಮೋತ್ಸವ ಇತ್ತಲ್ಲ ಅದೇ ದಿನ ಅವತ್ತು 5 ಕಾರ್ಯಕ್ರಮಗಳು ಮಿಸ್ ಆದವು ನನಗೆ ಎಷ್ಟು ವ್ಯತ್ಯಾಸ ಅದಕ್ಕೆ ಬರೀ 2 ನಿಮಿಷ ಅಂದ ಭಾಳ ಒಳ್ಳೆಯ ಮನುಷ್ಯ ಇದ್ದವ ಬೋರ್ಡಿಂಗ್ದಾಗ ಚೆಕಪ್ ಮಾಡವ ಗುರುಗಳೇ 2 ನಿಮಿಷ ಮುಂದೆ ಬಂದಿದ್ರೆ ನಾನು ರಿಕ್ವೆಸ್ಟ್ ಮಾಡಿ ಬಸ್ ತಡೆ ಹಿಡಿದು ನಿಮಗೆ ಫ್ಲೈಟ್ನಲ್ಲಿ ಹತ್ತಿಸ್ತಿದ್ದೆ ನೀವು ಬರೀ 2 ನಿಮಿಷ ಲೇಟ್ ಮಾಡಿರಿ ಅಂದರು ಮುಂದಿನ ಎಲ್ಲ ಕಾರ್ಯಕ್ರಮಗಳ ವ್ಯತ್ಯಾಸ ಅದು ಎಷ್ಟು ಕಿಮ್ಮತ್ತಿ ಅಂತ ಗಂಟೆಗಟ್ಟಲೆ ಟೈಮ್ ಹಾಳು ಮಾಡ್ತೀರಿ ಸುಮ್ಮನೆ ನೀವು ಅದಕ್ಕೆ ಅವ್ರಂದರು ಟೈಮ್ ಈಸ್ ಮೋರ್ ವ್ಯಾಲ್ಯೂ ದ್ಯಾನ್ ಮನಿ ಸಂಪತ್ತು ಕಿಮ್ಮತ್ತಿಂದಲ್ಲ ಸಮಯ ಭಾಳ ಕಿಮ್ಮತ್ತಿಂದು ಅಂದರು ಅವರು ಸಮಯ ಭಾಳ ಕಿಮ್ಮತ್ತಿಂದ ಐತಿ ಅವತ್ತು ನಾನು ಫ್ಲೈಟ್ ಮಿಸ್ ಆದಕ್ಕೆ ಬಸ್ನಾಗ ಬರ್ತಿದ್ದೆ ಈ ವಿಜಯ ಟ್ರಾವೆಲ್ಸ್ VRL ಆ ಬಸ್ನಾಗ ಅದು ಸ್ಲೀಪಿಂಗ್ ಕೋಚ್ ಅದು ಆರಾಮ್ ಅನ್ಕೊಂಡು ಬಿಟ್ಟವು ನೋಡ್ರಿ ಬಸವಕರಣ ಬಂದಾಗ ಹೆಸರಾಗ್ಯದ ನನಗೆ ನೀವು ಬಹುತೇಕ ಬಸ್ನ್ಯಾಗ ಆರಾಮ ಕಣ್ಣು ಮುಸ್ತೀರಿ ನಿಮ್ಮ ಪ್ರಾಣ ಅವನ ಕೈಯಾಗ ಕೊಟ್ಟು ನಿಮ್ಮ ಪ್ರಾಣ ಯಾರ ಕೈಯಾಗ ಇರ್ತದೆ ಡ್ರೈವರ್ ಕೈ ನಿಮ್ಮ ಜೀವ ನಿಮ್ಮ ಕೈಯಾಗಿಲ್ಲ ಅವನ ಕೈಯಾಗ ಅವೇನು ಬೆಂಗಳೂರಿಗೆ ಒಯ್ತಾನೋ ಮ್ಯಾಲ ಸ್ವರ್ಗಕ್ಕೆ ಒಯ್ತಾನೋ ನರಕಕ್ಕೆ ಒಯ್ತಾನೋ ಎಲ್ಲಿಗಾರ ಒಯ್ ಅಂತ ಅವನ ಕೈಯಾಗ ಕೊಟ್ಟು ಆರಾಮಿರ್ತಿರಲ್ಲ ಬದುಕಿನ ಈ ಬಂಡೆ ನಡೆಸುವಂಥ ಚಾಲಕ ಮಾಲಕ ಆ ಭಗವಂತ ಅವನಿಗೆ ಒಪ್ಪಿಸಿಬಿಡ್ರಿ ಆರಾಮಿರ್ತೀರಿ ಅಂದ್ರೆ ಅವ್ರು ಅರ್ಜುನ ಯಾಕೆ ಆರಾಮಾದ ತನ್ನ ಬದುಕನ್ನು ಅವನಿಗೆ ಒಪ್ಪಿಸಿಬಿಟ್ರೆ ಚಾಲಕ ಅವನು ಮಾಡ್ಕೊಂಡಾನ ನೋಡಿರಿ ಬರೀ ಇದೊಂದ ಮಾತಿಗೆ ಇಷ್ಟು ವಿವರಣೆ ಬಂತು ನೋಡ್ರಿ ಹೌದ್ರಿ ರಥಂ ಸ್ಥಾಪಯಾಮಿ ಚ್ಯುತ ಈ 2 ರಥ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ಒಯ್ದು ನಿಲ್ಲಿಸು ಅಂತ ಕೃಷ್ಣ ಹೇಳ್ದ ಕೃಷ್ಣ ಜಾಣ್ಮೆಯ ಇನ್ನೊಂದು ಪ್ರತಿರೂಪವೇ ಕೃಷ್ಣ ಕೃಷ್ಣನ ಜಾಣ್ಮೆ ಅವನ ಯುಕ್ತಿ ನಾವು ಬೇರೆಯವ್ರಿಗೆ ಹೋಲಿಸ್ಲಿಕ್ಕೇ ಆಗೋದಿಲ್ಲ ಕೃಷ್ಣ ಅರ್ಜುನನ ರಥವನ್ನು ತಂದು ಎಲ್ಲಿ ನಿಂದ್ರಿಸದ ಬರ್ದಾರದ್ರೊಳಗೆ ಭೀಷ್ಮ ದ್ರೋಣ ಪ್ರಮುಖತ ಅಂತ ಬರ್ದಾರ ಎಲ್ಲಿ ಬಂದು ಭೀಷ್ಮ ದ್ರೋಣರ ಎದುರಿ ತಂದು ನಿಂದ್ರಿಸಿದಂಥ ಮುದ್ದಾಂ
ಅರ್ಜುನನ ರಥವನ್ನ ದುರ್ಯೋಧನ ಎದುರಿಗೆ ತಂದು ನಿಂದ್ರಿಸಿದ್ರ ಇದು ಭಗವದ್ಗೀತಾ ಸಿಗ್ತಿದ್ದಿಲ್ಲ ನಮಗ. ಎಲ್ಲಿ ತಂದು ನಿಂದ್ರಿಸಿದಂತವ? ಭೀಷ್ಮದ್ರೋಣ ಪ್ರಮುಖತಃ. ಆ ಪ್ರಮುಖರಾದಂಥ ಭೀಷ್ಮದ್ರೋಣರ ಎದುರಿಗೆ ತಂದು ನಿಂತಾಗ, ತಂದ ರಥವನ್ನು ನಿಲ್ಲಿಸಿದಾಗ ಭೀಷ್ಮ ಪ್ರಪಿತಾಮ ಮುತ್ಯನ ಮುತ್ಯಾಮ. ಎಂಥ ಭೀಷ್ಮ, ಏನು ಪವಿತ್ರ ಜೀವನ ಅವ್ರದ್ದು. ನ್ಯಾಯಕ್ಕಾಗಿ, ದೇಶಕ್ಕಾಗಿ, ತಾನು ಪ್ರತಿಜ್ಞೆಗೈದ ಭಾಷೆಗಾಗಿ ಜೀವನದ ಸಕಲ ಸೌಖ್ಯವನ್ನು ತೊರೆದಂಥ ಮಹಾನ್ ತ್ಯಾಗಿ ಅಂದರೆ ಯಾರೇ? ಭೀಷ್ಮ. ವಿದ್ಯೆಯನ್ನು ದಯಪಾಲಿಸಿದ ಗುರುಗಳು. ಅರ್ಜುನನ ಮ್ಯಾಗ ಎಷ್ಟು ಪ್ರೀತಿ ಇದ್ರಂದ್ರೆ ಅರ್ಜುನನ ಸಲುವಾಗಿ ಕಲಂಕವನ್ನು ಹೊತ್ತರವರು. ಏಕಲವ್ಯನ ಹೆಬ್ಬಟ್ಟನ್ನು ದಕ್ಷಿಣೆಯಾಗಿ ಪಡೆದು, ಅವನ ಹೆಬ್ಬಟ್ಟನ್ನು ದಕ್ಷಿಣೆಯಾಗಿ ಪಡೆದದ್ದು ಯಾತಕ್ಕಾಗಿ? ಅರ್ಜುನ ಸಲುವಾಗಿ. ಅಪ್ರತಿಮ ಯೋಧನನ್ನಾಗಿ, ಅಪ್ರತಿಮ ಬಿಲ್ವಿದ್ಯೆಯಲ್ಲಿ ಅಪ್ರತಿಮ ಯೋಧನನ್ನಾಗಿ ನೀನು ಮಾಡ್ತೀನಿ ಅಂತ ಭಾಷೆ ಕೊಟ್ಟಿದ್ದು. ಅರ್ಜುನನ ಮ್ಯಾಗ ಎಷ್ಟು ಪ್ರೀತಿ. ಅಮೃತ ವಿದ್ಯೆಯನ್ನು ಕೊಲೆಗೈದರು ದ್ರೋಣರು. ಏಕಲವ್ಯನ ಗುರುಭಕ್ತಿಯು ಎಂಥ ಅಪ್ರತಿಮವಾದದ್ದು. ದಕ್ಷಿಣೆಯಾಗಿ, ಗುರುದಕ್ಷಿಣೆಯಾಗಿ ನಿನ್ನ ಬಲಗೈ ಹೆಬ್ಬರಳ ನನಗೆ ದಕ್ಷಿಣೆಯಾಗಿ ಕೊಡುವಂಥ ಅವ್ರ ಬಾಯಾಗಿ ಬಂದಿದ್ದಿಲ್ಲ, ಬಟ್ ಕತ್ತರಿಸಿ ಅವರ ಪಾದದ ಮೇಲೆ ಬಿದ್ದಿತ್ತು. ಎಂಥ ಪಶ್ಚಾತ್ತಾಪ ಆಗಿತ್ತು ದ್ರೋಣರಿಗೆ. ಅವರು ತಮಗೆ ತಾವೇ ಶಾಪ ಕೊಟ್ಟರಂತ. ಬೆರಳಿಗೆ ಕೊರಳ್ ಅಂದ್ರಂತ. ಕುವೆಂಪು ಅವರು ನಾಟಕ ಬರೆದಾರ. ನಾಟಕದ ಹೆಸರು ಏನೈತಿ ಗೊತ್ತೇನು? ಬೆರಳಿಗೆ ಕೊರಳಂತನ ಹೆಸರೈತಿ. ನಿನ್ನ ಬೆರಳ ಕತ್ತರಿಸಿದ್ದಕ್ಕೆ ನನ್ನ ಕೊರಳು ಕತ್ತರಿಸುವ ಹುಟ್ಲಿ ಅಂತ ಶಾಪ ಕೊಟ್ಕೊಂಡಿದ್ರು ಅವರು. ಅಷ್ಟು ಪ್ರೀತಿ ರೀ ಅರ್ಜುನ ಮೇಲೆ. ಮತ್ತು ಅಂಥವ್ರು ನೋಡಿದಾಗ ಹ್ಯಾಂಗೆ ಅನಿಸಬಾರ್ದ್ರಿ? ಇಷ್ಟೊಂದು ಉಪಕಾರ ಮಾಡಿದಂಥ ಭೀಷ್ಮ, ದ್ರೋಣ, ಕುಲಗುರುಗಳಾದಂಥ ಕೃಪಾಚಾರ್ಯ ಎಲ್ಲ ನೆಂಟರಿಷ್ಟರು ಎದುರಿಗಿದ್ದವರು, ಪ್ರೀತಿಯ ಬೇಕಾದಂಥ ಜನ. ಅಲ್ಲಿ ಹೇಳೋಣವ ಅರ್ಜುನ ಮಾತು ಬಂದಿವೆ. ಕಥಂ ಸ್ವಜನಂ ಹತ್ವಾ ಸುಖಿನ ಶ್ಯಾಮ ಮಾಧವ. ನೋಡ್ರಿ, ಆ ಸಂದರ್ಭಕ್ಕೆ ಅನುಗುಣವಾಗಿ ಆ ಭಗವದ್ಗೀತೆ ವಾಕ್ಯಗಳು ತಾನಾಗಿ ನೆನಪಾಗ್ತಾವೆ. ಇದೊಂದು ಗುರುಕೃಪಾನವ. ಕಥಂ ಸ್ವಜನಂ ಹತ್ವಾ, ಅಲ್ಲಿ ಏನಂದನವ? ನಮ್ಮವರನ್ನು ಕೊಂದು ಹೇ ಶ್ಯಾಮ. ಇದಕ್ಕೆ ಮೋಹ ಅಂದದ್ದು ಕೃಷ್ಣ. ಏನಂದವ? ಸ್ವಜನಂ ಅಂತ ನೋಡಿವ, ನಮ್ಮವ್ರು. ಇಲ್ಲಿ ತತ್ವಜ್ಞಾನ ಕೇಳಬೇಕು ನೀವು. ಕೃಷ್ಣ ಅಂದ, ಯಾರು ನಿನ್ನವರು? ನಿಮ್ಮ ಬಂದ್ಗಡೆ ಬಲಿ ಹಾಕ್ತೀನಿ ನೋಡಿ ಸದ್ನ ಈಗ. ನಮ್ಮವರು. ಯಾರು ನಿಮ್ಮವ್ರು? ಇವತ್ತು ನಿರ್ಣಯ ಮಾಡಿಬಿಡು. ಎಲ್ಲ ಚಂದಿದ್ದಾಗ ಎಲ್ಲರೂ ನಮ್ಮವರು. ಭಾಳ ಚಂದ ಜವಾರಿ ಉದಾಹರಣೆ ಕೊಟ್ಟು ಮಹಾಲಿಂಗರಂಗರು ಹೇಳ್ತಾರೆ. ಏನು ಚಂದ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ. ಕರು ಆಕಳ ಬೆನ್ನು ಹತ್ತದೆ, ಒದ್ದರೂ ಹಾಲು ಕುಡಿಲಿಕ್ಕೆ ಬಾಯಿ ಹಾಕ್ತದೆ. ಯಾವಾಗ ಆಕಳ ಒದ್ಕೊಂತದ ಅವಾಗ ಕರು ಅದರಿಂದ ದೂರ ಆಗ್ತದೆ. ಈ ಉದಾಹರಣೆ ಕೊಟ್ಟು ಮಹಾಲಿಂಗರಂಗರು ಹೇಳ್ತಾರೆ. ನೀನು ದುಡುದು ತಂದ ಹಾಕುವಾಗ ಹಿಂಡು ಆಕಳಿದ್ದಂಗೆ. ಮತ್ತೊಂದು ಮಾತು ಕೇಳಿ, ಈ ಆಕಳಿಗೆ ಭಾಳ ಪ್ರೀತಿ ಮಾಡ್ತೀರಿ, ಎಮ್ಮಿಗೆ ಭಾಳ ಪ್ರೀತಿ ಮಾಡ್ತೀರಿ. ಎಲಿತನ ಅದ್ರ ಮ್ಯಾಗ ಪ್ರೀತಿ ನಿಮ್ಮದು? ಅದಕ್ಕೆ ಮೈ ತೊಳಿತೀರಿ, ಹಸಿ ಮೇವು ತಂದು ಹಾಕ್ತೀರಿ,
ಮತ್ತೇನೇನು ಮಾಡ್ತಾರೆ ರೀ? ಬರಡ ನುಚ್ಚ ಹಾಂ, ಬರಡ, ನುಚ್ಚ, ಮುಸುರಿ ಮುಸುರಿ ಎಲ್ಲ ಇಡ್ತೀರಿ. ಎಷ್ಟು ಪ್ರೀತಿ ನನ್ನ ಎಮ್ಮಿ ಏನು ನನ್ನ ಎಮ್ಮಿ ಇಟ್ಟು ಪ್ರೀತಿ ಗೊಡ್ಡೆಮ್ಮಿಗೆ ಮಾಡ್ತೀರನ? ಎಲಿತನ ಅದಕ್ಕೆ ಪ್ರೀತಿ ಅದು ಹಿಂಡುತನ. ಹಸಿ ಮೇವು ತಂದು ಹಾಕ್ತೀರಿ, ಮುಸುರಿ ನೀರು ಕುಡಿಸ್ತೀರಿ, ಮೈ ತೊಳಿತೀರಿ, ಕಷ್ಟ ಮಾಡ್ತೀರಿ, ಎಣ್ಣೆ ಹಚ್ತೀರಿ, ಎಷ್ಟು ಪ್ರೀತಿ ಮಾಡ್ತಿರ್ತಾರೆ ಅದಕ್ಕೆ. ಏನಾದರೂ ಬಿಡಂಗಿಲ್ಲ, ಬಾರ ಬಾರ ಸಿಗ್ನಲ್ ಶುರುವಾದ ನೋಡ್ರಿ, ಏನು ಮಾಡ್ತಾರೆ? ನಿದ್ದೆ ಸಿಗ್ನಲ್ಗಳು. ಇಲ್ಲಿ ಜರ ಕೇಳ್ರಿ ಒಂದಿಟ್ಟು. ಏನು ಹೇಳತ್ತೀನಿ ನಾನು? ಎಮ್ಮಿ ಕತೆ ಹೇಳತ್ತೀನಲ್ಲ. ಈ ಎಮ್ಮಿ ಕತೆ ಹೇಳುವತ್ನಾಗ ಕ್ವಾಣ ಬರ್ಲಾಕ ಹತ್ತಿದ್ವು ಅಂತಂದ್ರೆ ಭಾಳ ಹೈರಾಣ ಬರ್ತದೆ. ಏನು ಮಾಡೋದು? ಇರಲಿ, ಹೆಂಡುತನ ವ್ಯವಸ್ಥೆ ಮಾಡ್ತಾರೆ. ಯಾಕೆ ಈ ಉದಾಹರಣೆ ಹೇಳಿದೆ? ಈ ಉದಾಹರಣೆ ಭಾಳ ಚಂದ ಕಲ್ಪನಾ ಮಾಡಿದಾರ ಅನುಭವ ಅಮೃತಕಾರರು. ಎಷ್ಟು ಪ್ರೀತಿ, ಹಿಂಡುತನ. ಅದನ್ನೇ ಶಂಕರರು ತಮ್ಮ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಿದರು. ಜಗದ್ಗುರು ಭಗವತ್ಪಾದ ಶಂಕರರು ಯಾವದ್ವಿತ್ತೋಪಾರ್ಜನ ಸಕ್ತಃ ಸ್ಥಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರದೇಹೇ ವಾರ್ತಾಂ ಪೃಚ್ಛತಿ ಕೋಪಿ ನಗೇಹೇ. ತಿಳಿಲಿ ನಿಮಗಿದು ಸಂಸ್ಕೃತ? ತಿಳಿಸ್ಲಾರ್ದೆ ನಾ ಎಲ್ಲಿ ಬಿಡ್ತೀನಿ. ಏನಂದ್ರೆ ಅವರು ಯಾವತ್ ಎಲ್ಲಿ ಪರ್ಯಂತರ ವಿತ್ತ ಉಪಾರ್ಜನ ಸಕ್ತಃ ದುಡ್ಡು ಗಳಿಸಲು ಸಮರ್ಥನಾಗಿರ್ತಾನೆ, ಗಳಿಸಿ ತಂತಂದು ಹಾಕ್ತಾನ. ಎಲ್ಲಿಯವರೆಗೆ ತಾರುಣ್ಯದಿಂದ ಕೂಡಿಕೊಂಡು ಮೈಯೊಳಗೆ ಶಕ್ತಿ ಇರುವಾಗ ದುಡಿದು ತಂದು ಅಲ್ತನ ಹಾಕ್ತಾನ, ಅಲಿತನ ಇವನ್ನ ಪ್ರೀತಿ ಮಾಡ್ತಾರೆ. ನನ್ನ ಗಂಡ, ನಮ್ಮ ಮಾಮ ಏನು ದುಡಿತಾನ್ರಿ ನಮ್ಮ ಮಾಮ, ಎಷ್ಟು ಪ್ರೀತಿ ಮಾಡ್ತಾರ. ಬಿಸಿ ಬಿಸಿ ರೊಟ್ಟಿ ಮಾಡ್ತಾರ, ಎಷ್ಟು ಪ್ರೀತಿಯಿಂದ ಉಣಿಸ್ತಾರ. ಬರೋದ್ರಾಗ ನಾ ಮಣಿ ಹಾಕಿಟ್ಟಿರ್ತಾರ. ಎಲ್ಲಿತನ ದುಡಿತನ. ನೀನು ಉಪಯೋಗಿಯಾಗಿ ಇರುತನ. ನೀನು ನಿರುಪಯೋಗಿ ಅಂತಾದರೆ ವಾರ್ತಾಂ ಪೃಚ್ಛತಿ ಕೋಪಿ ನಗೇಹೇ. ಈಗ ಮುದುಕಾಯ್ತಪ್ಪ, ಎಲ್ಲ ತಾರುಣ್ಯ ಹಾಳಾಗಿ ಹೋಯ್ತು. ಇವ್ರ ಕಾಲಾಗ ಇವ್ರಿಗೆ ದುಡ್ದು ಹಾಕೋದ್ರಾಗ ಎಲ್ಲ ಹೋಯ್ತು. ಮಳೆಕಾಲ ಸಡ್ಲಾದು, ಕಣ್ಣ ಕಾಣ್ಲಾರ್ದಂಗೆ ಅದು, ಕಿವಿ ಕೇಳಾರ್ದಂಗೆ ಅದು, ಬಾಯನೆಲ್ಲ ಹೊರಗೆ ಹೋದು, ಹಲಸಟ್ಟ ಹಲ್ಕಟ್ಟ ಹಲ್ಲು ಕಟ್ಟಿಸಿದ ಮೇಲೆ ಅವು ಡೂಪ್ಲಿಕೇಟ್ ಹಾಲು ಒಳಗೆ ಬಂದು ಈಗ ಈ ಮುದೋಡೆಯನ್ನು ಯಾರು ಕೇಳ್ತಾರೆ ಹೇಳಿ? ಈ ಮುದೋಡೆ ಅನ್ನಬೇಕು ಇವನಿಗೆ. ತಾರುಣ್ಯದಾಗ ದುಡಿದು ಸಂಸಾರ ಬಡದಾಡಿ ಸಂಸಾರ ಮಾಡೋ ಹೊತ್ತಿನಾಗ ಮನೆ ಬಿಟ್ಟು ಹೊರಗೆ ಬರಲಿಲ್ಲ. ಮನ್ಯಾಗ ಕೆಮ್ಮುಕೊಂತ, ಮನೆ ಮುಂದೆ ಉಗುಳ್ಕೊಂತ, ಮನ್ಯಾಗೆಲ್ಲ ಬೇಜಾರ, ಎಲ್ಲರಿಗೂ ಬೇಜಾರಾಗಿರ್ತದೆ ಇವನ ಕಾಲಾಗ. ಅವಾಗ ಬೈತಿರ್ತಾರೆ ಅವರು, ಸ್ವಾಮಿ ಬಂದಾನ, ಸತ್ಸಂಗ ನಡೆದದ, ಮಠಕ್ಕರ ಹೋಗಂದಾಗ ಆಕಿ ಸೊಸಿ ಬೇಯ್ದಾಗ ಇನ್ಸಲ್ಟ್ ಮಾಡಿದಾಗ ನಮ್ಮ ಕಡೆ ಬರ್ತಾನ. ಯಪ್ಪ ಎಲ್ಲ ಮುಗೀತು, ನಿನ್ನ ಪಾದನ ಗತಿ ಅಂತಾನೆ. ಈಗ ಇವನು ತಗೊಂಡು ನಾವೇನು ಮಾಡ್ಬೇಕು ಹೇಳ್ರಿ?
ಈಗ ಅವಾಗೆಲ್ಲ ನೀನೇ ಗತಿ ಅಂತ ಆಕಿನ ಪಾದ ಹಿಡಿದು ಎಲ್ಲ ನೀನೇ ಹೇಳ್ದಂಗೆ ಕೇಳ್ತಾ ನೋಡ್ರಿ. ಕೇಳಿಕಂದ್ರೆ ಲಟ್ಟುಣಿಗೆ ಹೌದು ಕೇಳಿಕಂದ್ರೆ ಹೆಂಗೆ ನಡೀತದ್ರಿ? ಸ್ವಾಮಿಗಳು ಪ್ರವಚನ ಮಾಡ್ತಾ ಕೇಳಿದ್ರಂತ, ಹೆಂಡತಿ ಮಾತು ಕೇಳೋರು ಎಷ್ಟು ಮಂದಿ ಅದ್ರಿ ಕೈ ಹತ್ರಪ್ಪ. ಪರೀಕ್ಷೆ ಮಾಡ್ಬೇಕಂತ ಅವನು ಕೇಳ್ತಿದ್ನ, ಅದಕ್ಕೆ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಎಷ್ಟು ಮಂದಿ ಹೆಂಡತಿ ಮಾತು ಕೇಳೋರು ಅದ್ರಿ ಕೈ ಹತ್ರ. ಎಲ್ಲರೂ ಕೈ ಎತ್ತಿದ್ರು ಬಡ ಬಡ. ಅಲ್ಲಿ ಮೂಲೆಯಾಗ ಕವನೊಳಗೆ ಒಬ್ಬ ಕುಂತಿದ್ದ, ಅವ ಎತ್ತಿದ್ರು ಕೈ. ಬಹದ್ದೂರ್ ಅಂದ್ರೆ ನೀವು ಒಬ್ಬ ನೋಡು, ಬಾಹುಬಲಿ ಅಂದ್ರೆ ನೀವು ಒಬ್ಬ. ಎಲ್ಲ ಇವು ಅಮ್ಮವ್ರ ಗಂಡ ಅದಾವ. ಗಂಡಸ ಅಂದ್ರೆ ನೀ ನೋಡ್ತಮ್ಮ. ಯಾಕ್ರಿ ಅಂದವ, ಮನೆ ಕೈ ಎತ್ತಿಲ್ಲ ಅಂತ. ನನ್ನ ಹಣೆ ಬರಕ್ಕೆ ಏನು ಹೇಳ್ತೀರಿ? ಕಟ್ಟಿಗೆ ತೊಗೊಂಡು ಬಾ ಅಂದು ನಿನ್ನೆ ತರಲಿಲ್ಲ, ಹೊಡೆದು ಕೈ ಮುರಿದಾಳು. ಯಪ್ಪ ಸ್ವಾಮಿ, ಕೈ ಎತ್ತಲಕ್ಕ ಇಲ್ಲ ಅಂದ್ರೆ ನಂಬರ್ 1 ಮೊದಲು ಕೈ ಎತ್ತ. ಮೊದಲು ಕೈ ಎತ್ತವನ. ಎಷ್ಟು ಪೈಲವಾನ್ ಇರ್ತಾನ, ಏನು ಊರ ಅಂಜಿಸ್ತಾನ. ಆಕೆ ಸೊಳ್ಳೆ ಇದ್ದಂಗೆ ಇರ್ತಾಳ. ಆಕಿನ ಅಂಜಿಸ್ಲಕ್ಕ ಹೆಂಗೆ ನೋಡ. ನಮ್ಮ ಬೋರ್ಗಿ ಗುರುನಾಥ, ಬಡಿಗೇರಿ ಗುರುನಾಥ ಒಂದು ಭಾಳ ಚಂದ ಕವಿತಾ ಬರ್ದಾನ. ಏನಂತ, ಪುಡಾರಿ ಹರತಾಳದ ದಿನ ಬಾಜಾರದ ಅಂಗಡಿ ಎಲ್ಲ ಬಂದ್ ಮಾಡಿಸದ. ಮನ್ಯಾಗ ಅವನು ಹೆಣ್ತಿನ ಬಾಯಿ ಬಂದ್ ಮಾಡಿಸ್ಲಿಕ್ಕಾಗಲಿಲ್ಲ. ಇವ ಊರಿಗೆ ಪುಡಾರಿ ಅದ. ಸಾಬ ಭಾರಿ ಸ್ಟ್ರಿಕ್ಟ್ ಇದ್ನಂತ. ಏನು ಶಿವ ಬಂದಾಗ ಆಫೀಸ್ನ್ಯಾಗ ಬಂದ್ರೆ ಹುಲಿ ಬಂದ, ಶಿವ ಬಂದಾಗ ಈ ಪ್ಯೂನ್ಗಳು ಇರ್ತಾರಲ್ಲ ಭಾಳ ಸಲಿಗೆ ಇರ್ತದೆ. ಯಾಕಂದ್ರೆ ಅವ್ರ ಕಡೆಯಿಂದ ಚಾ ಸೀಕ್ರೆಟ್ ಶಾಲೆ ತರಿಸಿ ಕುಡಿತಿರ್ತಾವೆ. ಇವು ಅವ್ರಿಗೆ ಸಲುಗೆ ಬೆಳೆದಿರ್ತದೆ. ಭಾಳ ಸಲುಗೆ ಇತ್ತು. ಪ್ಯೂನ್ ಕೇಳಿದಂತ, ಸಾಹೇಬ್ರ ಆಫೀಸ್ನ್ಯಾಗ ಬಂದ್ರೆ ನೀವು ಹುಲಿ ಬಂದಂಗಪ್ಪ. ಏನ್ರಿ ಎಲ್ಲರೂ ಅಲರ್ಟ್ ಆಗ್ತಾರೆ. ನೀವು ಆಫೀಸ್ನಾಗ ಬಂದ್ರೆ ಹುಲಿ ಬಂದಂಗೆ, ಟೈಗರ್ ಬಂದಂಗೆ. ಮನ್ಯಾಗ ಹೆಂಗೆ ರೀ ಸಾಹೇಬ್ರ ಅನ್ನಂತವ. ಮನ್ಯಾಗೂ ನಾ ಹುಲಿನೇಪ್ಪ, ಹುಲಿ ಸವಾರಿ ಮಾಡು ದುರ್ಗವಾದ ಮನ್ಯಾಗ ಅನ್ನಂತವ. ಇವ್ರನ್ನ ಮೆತ್ತಗೆ ಮಾಡಿದ್ದು ಯಾವುದು? ಮೋಹ. ಮೋಹ ನಿನ್ನನ್ನು ಮೆತ್ತಗೆ ಮಾಡ್ಯ ನೋಡ್ರಿ. ಅದಕ್ಕಂತಾರ ಅವರು ಮೋಹವನ್ನು. ನೀವು ಮೋಹ ಅಂದ್ರೇನ್ರಿ? ಮೋಹ ಅಂದ್ರೆ ಏನು? ನಾನು ನನ್ನವರು ಹೇಳ್ಕೊಂತ ಬಂದ್ರೆ ಇದು ಪರ್ಯಂತ. ನಾನು ಅನ್ನೋದು ಅಹಂ, ನನ್ನವರು ಅನ್ನೋದು ಮಮ. ಎಲ್ಲಪ್ಪ ನಿನ್ನವರು? ಅದಕ್ಕೆ ಇವತ್ತ ಒಂದು ನಿರ್ಣಯ ಮಾಡೋ. ಮತ್ತೀಗ ನೀನು ದಿಪ್ಪುವುದಕ್ಕೆ ನೀನ್ಯಾರೋ ಅವರ್ಯಾರು, ನೀನು ಪುನರಪಿ ಜನಿಸಲಿವರು ನಿನಗಾಗುವರೆ ಶ್ವಾನನದ ಕನಸಿನಂತೆ ಸಂಸಾರ ಸುಖವು. ಮತ್ತು ಹ್ಯಾಂಗೆ ಮಾಡೋದ್ರಿ ಈಗ? ಪರಸ್ಪರ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕಬಾರ್ದೇನು ಅಂದರೆ ಒಂದು ಗೀತಾ ಹೇಳ್ತದೆ, ನೆನಪಿಟ್ಕೋ. ಮೋಹ ಎಂಬುವುದು ಸರ್ವಾನರ್ಥಕಾರಿಯಾಗಿದೆ. ಈ ಮೋಹ ಪದ ಬಂದಿಲ್ಲ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿಗತ ಸಂದೇಹ ಕರಿಷ್ಯೆ ವಚನಂ ತವ. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆಯುವಾಗ ಆಚಾರ್ಯ ಶಂಕರರು ಭಾಷ್ಯದಲ್ಲಿ ಭಾಳ ಅಪರೂಪದ ಒಂದು ಮಾತು ಬರೆದಿದ್ದಾರೆ. ಮೋಹ, ಇದರ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ ಅವರು, ಮೋಹ ಅಜ್ಞಾನಜ. ಇದು ಎದರಿಂದ ತೋರಿದೆ? ಮೋಹ ಎದರಿಂದ ಹುಟ್ಟ್ಯದ? ನನ್ನದು ನನ್ನವರು ಅನ್ನೋದು ಎದರಿಂದ ತೋರ್ಯದಿದು?
ಅಜ್ಞಾನಜ ಅಂತ ಬರೆದ್ರು. ಇದು ಅಜ್ಞಾನದಿಂದ ತೋರಿದೆ. ಮತ್ತಿದು ಹೆಂಗಿದೆ? ಸಮಸ್ತ ಸಂಸಾರ ಅನರ್ಥ ಹೇತು. ಇದು ಹೇಗಿದೆ ಅಂತ ಹೇಳಿದ್ರೆ ಅಲ್ಲಿ ನೋಡಿ, ಒಂದೊಂದು ಪದಗಳನ್ನು ಬೆಳೆಸ್ಬೇಕಂದ್ರೆ ಸಮಯ ಭಾಳ ಬೇಕಾಗ್ತದೆ. ಸಮಸ್ತ ಸಂಸಾರ ಅನರ್ಥ ಹೇತು. ನಮ್ಮೆಲ್ಲ ಸಂಸಾರ ಬಾಂಧಗಾಡ ಮಾಡಿದ್ದೆ ಯಾವುದ್ರಿ? ಮೋಹ. ಸಾಗರ ಇವ ದುರುಸ್ತರಹ. ಹ್ಯಾಂಗೈತೆಪ್ಪ ಈ ಮೋಹ ಅಂದರೆ? ಸಾಗರ ದಾಟೋದು. ಸಾಗರ ಅಂದ್ರೆ ತಿಳಿತದಲ್ಲಿ ನಿಮಗೆ? ಸಮುದ್ರ ದಾಟೋದು ಎಷ್ಟು ಕಷ್ಟವೋ ಇದು ಮೋಹ ಸಮುದ್ರ ಐತಿ. ಮೋಹ ಮುಳುಗಿಸಿದೆ. ಆದರೆ ಒಂದು ಮಾತು, ಹಡಗ ಎಲ್ಲಿರ್ತದೆ? ಸಮುದ್ರದಾಗಿರ್ತದೆ. ಹಡಗ ಯಾವಾಗ ಮುಳುಗುತ್ತದ? ಹಡಗ ನಿಮ್ಮ ಅಂಗಳದಾಗ ಇಡೋದಲ್ಲ, ಅದು ಹಡಗ ಎಲ್ಲಿರಬೇಕು? ಅದು ನೀರಾಗೇ ಇರಬೇಕು. ಅದು ನೀರಾಗಿರ್ಲಕ್ಕ ಮಾಡ್ಯಾರ. ಇದನ್ನೊಂದು ತಿಳ್ಕೊಡ್ರಿ. ನಿಮಗೆಲ್ಲ ಸಂಸಾರದಾಗ ಇರ್ಲಾಕನ ಮಾಡ್ಯಾನ ಪರಮಾತ್ಮ. ನಿಮಗೆ ಮನ್ಯಾಗ ಇರ್ಲಾಕ ಮಾಡ್ಯಾನ, ನಮ್ಮ ಮಠದಾಗ ಇರ್ಲಾಕ ಮಾಡ್ಯಾನ ನಮಗೆ. ನೀವು ಮನ್ಯಾಗ ಇರ್ರಿ, ಮುಳುಗಬೇಡ್ರಿ. ಹಡಗೆಲ್ಲಿರ್ಬೇಕ್ರಿ? ನೀವೆಲ್ಲ ಹಡಗಿದ್ದಂಗ ಎಲ್ಲದಿರಿ? ಸಮುದ್ರದ ಮೋಹದ ಸಾಗರದೊಳಗದಿರಿ. ಬಹಳ ಚಂದ ಒಂದು ಮಾತು ಬರೆದಿದ್ದಾರೆ ಇಂಗ್ಲೀಷ್ದೊಳಗೆ. ಆಲ್ ದ ವಾಟರ್ ಇನ್ ದ ಓಷನ್ ಕುಡ್ ನೆವರ್ ಸಿಂಕ್ ಅ ಶಿಪ್ ಅನ್ಲೆಸ್ ಇಟ್ ಗೆಟ್ಸ್ ಇನ್ಸೈಡ್. ಆಲ್ ದ ಪ್ರೆಷರ್ಸ್ ಆಫ್ ಲೈಫ್ ಕ್ಯಾನ್ ನೆವರ್ ಹರ್ಟ್ ಯು ಅನ್ಲೆಸ್ ಯು ಲೆಟ್ ದೆಮ್ ಇನ್. ನೋಡಿ, ಭಾಳ ಅಪರೂಪದ ಮಾತು. ಸಮುದ್ರದಾಗ ಇರುವಂಥ ಹಡಗು ಚಾಲೆಂಜ್ ಮಾಡ್ತದಂತ. ಎದಕ್ಕೆ? ಸಮುದ್ರಕ್ಕೆ. ಸಮುದ್ರದ ನೀರಿಗೆ ಎಲ್ಲಕ್ಕೂ ಏನ್ರಿ ಸವಾಲು ಹಾಕ್ತದಂತ. ಮುಳುಗಸರ್ ನನ್ನ ಅವರಂದರು, ಆಲ್ ದ ವಾಟರ್ ಇನ್ ದ ಓಷನ್ ಕುಡ್ ನೆವರ್ ಸಿಂಕ್ ಅ ಶಿಪ್. ಇಡೀ ಸಮುದ್ರದ ನೀರೆಲ್ಲ ಕೂಡಿನೂ ಹಡಗವನ್ನು ಮುಳುಗಿಸ್ಲಿಕ್ಕಾಗೋದಿಲ್ಲ. ಎಲ್ಲಿ ತನಕ ಮುಳುಗಿಸ್ಲಿಕ್ಕಾಗೋದಿಲ್ಲಪ್ಪ ಅಂತ ಕೇಳಿದ್ರೆ, ಆ ನೀರನ್ನು ಇದು ಒಳಗೆ ಎಲ್ಲಿ ತನಕ ತಗೊಳ್ಳೋದಿಲ್ಲ ಅಲ್ಲಿ ತನಕ ಅದಕ್ಕೆ ಮುಳುಗಿಸ್ಲಿಕ್ಕಾಗಿಲ್ಲ. ಒಳಗೆ ಸೇರ್ತು ಅಂದ್ರೆ ನೀರ ಹಡಗ ಮುಳುಗಿಸ್ತದೆ. ಹಾಗೆ ನೀವು ಸಂಸಾರದಲ್ಲಿ ಮೋಹವೆಂಬ ನೀರದ, ನೀವಲ್ಲೇ ಇರಿ, ಹಡಗಿದ್ದಂಗೆ ಇರ್ರಿ. ಆದರೆ ಮೋಹದ ನೀರು ಒಳಗೆ ತಗೋಬೇಡ್ರಿ. ಒಳಗೆ ತಗೊಂಡ್ರೆ ನೀವು ಜರ ಒಳಗೆ ತೊಗೊಂಡಂಗೆ ಕಾಣೋದಿಲ್ಲ. ಆ ಒಳಗೆ ತೊಗೊಂಡು ಒಳಗೆ ಬಿದ್ದಾವ ಮನ್ಯಾಗ. ಈಗ ಎದ್ದು ಬರವಲ್ಲೋ. ಅದಕ್ಕೆ ನಾನು ಇನ್ನೊಂದು ಭಾಳ ಚಲೋ ಉದಾಹರಣೆ ಹೇಳ್ತಿರ್ತೀನಿ. ನೀವು ಸರಿಯಾದ ಅಂಗಡಿಯಾಗ ಇರ್ರಿ, ಮತ್ತು ಅಲ್ಲಿಗೆ ಹೋಗಿರಿ ಹೊಸ ಮಂದಿ ಕೂಡಿ. ಸರಿಯಾದ ಅಂಗಡಿಯಾಗ ಇರ್ರಿ. ಸರೇ ಮಾರ್ತಾನ ಒಬ್ಬ ಮಾರ, ಅವನೇ ಕುಡ್ಕೊಂತ ಕೂತ್ರೆ ಮಾರ್ತಾನೆ ಹಂಗೆ ಮತ್ತವ ಏನ್ರಿ? ಅಲ್ಲೇ ಇರಲಿ, ಸರಿಯಾದ ಅಂಗಡಿಯಾಗ ಇರ್ಬೇಕಾರೆ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡಲಿ. ಸುತ್ತಮುತ್ತ ಬಾಟ್ಲಿನೇ ಅದಾವ. ಇವನ್ನ ಚರಂಡಿ ಒಳಗೆ ಯಾವಾಗ ತಂದು ಆ ಸೆರೆ ಇವನ್ನ ಇಲ್ಲಿ ಚರಂಡಿಯಾಗ ತಂದು ಕೆಡುತ್ತದೆ. ಯಾವಾಗ ಕೆಡುತ್ತದ್ರಿ? ಅದು ಸುತ್ತಮುತ್ತ ಇರಲಿ, ಮೈ ತುಂಬ ಸುರು ಕೊಡ್ರಿ, ಏನು ಪರಿಣಾಮ ಇಲ್ಲ. ಒಳಗೆ ಹೋಯ್ತು ಹೆಂಗಾಗುತ್ತ? ನಾವು ಏನೋ ಹಾಡ್ತಿರಲ್ರಿ, ಈಶ್ವರ ಒಳಗೆ ಶೇರ್ ಇದ್ದಾರೆ, ಅದು ಮುಂದಿನ ಅನ್ನಂಗಿಲ್ಲಪ್ಪ. ಹಾಂ, ಒಳಗೆ ಹೋಯ್ತು ಅಂತಂದರೆ ಸಮಸ್ಯೆ ಮಾಡ್ತದೆ. ಅದಕ್ಕೆ ಒಂದು ಭಾಳ ಚಂದ ಹಾಡ ಬರೆದಿದ್ದಾರೆ ದಾಸರು. ಹೆಂಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಸಂಸಾರದ ಹೆಂಗಿರಬೇಕು? ಹೆಂಗೆ ಬರೆದಿತ್ತು ಪ್ರಾಚೀನದಲ್ಲಿ. ಹೆಂಗೆ ಬರೆದಾರ ಪ್ರಾಚೀನ ನಮ್ಮ ಋಷಿಮುನಿಗಳು? ಸಂಸಾರದಾಗ ಹೆಂಗಿರ್ಬೇಕು ಅನ್ನೋದನ್ನು ಹೇಳ್ಯಾರಪ್ಪ. ನಿರ್ಮೋಹಿಯಾಗಿ ಹೆಂಗಿರಬೇಕು? ಭಾಳ ಚಂದ ಬರೆದ್ರು. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಅದು ಹಾರಿ ಹೋದಂತೆ. ಪಕ್ಷಿ ಒಂದು ಹಾರಿ ಬರ್ತದೆ. ನಮ್ಮ ಮನ್ಯಾಗ ಒಂದು ಗೂಡು ಕೆಡ್ತದೆ, ಮನೆ ಕೆಡ್ತದೆ, ತತ್ತಿ ಇಡ್ತದೆ, ತನ್ನ ಮರಿಯನ್ನು ಸಾಕಿ ಬೆಳೆಸ್ತದ.
ಮರಿಯೊಂದಿಗೆ ಹಾರಿ ಹೋಗ್ತದ, ಮನೆಯ ವ್ಯಾಮೋಹ ಅದಕ್ಕಿರಂಗಿಲ್ಲ. ಹಂಗೆ ಮನೆ ಆಗಿದ್ದರು ಪಕ್ಷಿ ನಮ್ಮ ಮನೆ ಆಗಿದ್ದಂಗೆ ನೀವು ಇರೋದು ಕಲಿಬೇಕು ಅಂದರು. ಇನ್ನು ಭಾಳ ಚಂದ ಬರೆದ್ರು ಅವರು. ಸಂತೆ ನೆರೆಯಿತು ನಾನಾ ಪರಿಯಲ್ಲಿ, ತಿರುಗಿ ಹಿಡಿಯಿತು ತಮ್ಮ ತಮ್ಮ ದಾರಿಯಲ್ಲಿ. ಸಂತೆಗೆ ಜನ ನೆರೆದು ಬರ್ತಾರಪ್ಪ, ಹೊತ್ತು ಮುಳುಗುತ್ತಾನೆ. ಏನು ಬಾಜಾರದಾಗ ಜನ ಎಲ್ಲ ಕೂಡಿ ವ್ಯಾಪಾರ ಮಾಡ್ತಾರ. ತಮ್ಮ ಮನೆ ಹಾದಿ ಹಿಡಿದು ಹೋಗ್ತಾರೆ. ನೀವೇನು ಮನ್ಯಾಗ ಸೇರಿರ ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿಯಾಗಿ ಏನೇನು ಸೇರಿರಲ್ಲ, ಎಲ್ಲ ಇದು ಸಂತಿ ನೆರೆದಂಗೆ ಆಗ್ಯದ. ನೆರದ ಸಂತಿ ಹೊತ್ತು ಮುಳುಗದ್ರಾಗನ ಆಗಲಿ ಹೋಗ್ತದ. ಹಾಗೆ ನೀವೆಲ್ಲರೂ ಸೇರಿದವ್ರು ಒಂದು ದಿವಸ ಆಗಲಿ ಹೋಗಲೇಬೇಕು. ನಿನ್ನೆ ಒಂದು ಮಾತು ನೋವು ಅನ್ನಿಸ್ತೀನಿ ನನಗೆ. ನಮ್ಮ ಪರಮಾನಂದರು ದಂಪತಿ ಸಹಿತವಾಗಿ ಎಲ್ಲರೂ ಬಂದು ಸತ್ಕಾರ ಸ್ವೀಕರಿಸಬೇಕಂದಾಗ ನಮ್ಮ ಸದ್ಯಪ್ಪ ಅಪೋಜಿ ಬರಲಿಲ್ಲ. ಅವನು ವೇದಿಕೆಗೆ ಬರಲಿಲ್ಲ. ಬಹುತೇಕ ಅವನಿಗೆ ನೋವು ಅನಿಸಿರ್ಬೇಕು. ಯಾಕಂದ್ರೆ ಮನೆ ಮಾಡದೆ ಮರಳಿ ಬಾರದ ಲೋಕಕ್ಕೆ ಹೋಗ್ಯಾಳ. ಆಕೆ ಹೋಗ್ಬೇಕೇನ ಹೋಗಿಲ್ಲ. ಕ್ಯೂನಾಗದೀವಿ ನಾವು ಎಲ್ಲರೂ, ಕ್ಯೂನಾಗದೀವಿ. ಲೈಫ್ ಈಸ್ ಟೆಂಪ್ರರಿ, ಅಶಾಶ್ವತ ಐತಿ ಬದುಕು. ಎಲ್ಲರೂ ಸೇರ್ಯಾರ ಒಂದು ದಿವಸ ಅಗಲತ್ತಾರಲ್ಲ ಸಂತಿಗೆ ಸೇರಿದವ್ರು. ಹಂಗೆ ಎಲ್ಲರೂ ಅಗಲದೈತಪ್ಪ. ಯಾಕಷ್ಟು ಹಚ್ಕೊಂಡಿದಿ? ಆಡುವ ಮಕ್ಕಳು ಮನೆಯ ಕಟ್ಟಿದರು. ನನ್ನ ಕತೆ ಹೇಳ್ಬೇಕಂದ್ರೆ ಸುಮ್ಮನೆ ಇದನ್ನೇ ಬಿಡಿಸ್ಬೇಕು ಅಂತ ಅನ್ಸೋದು. ಭಾಳ ಚಂದ ಅನಿಸಿದೆ. ಏನಂದರು? ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದೋಡಿದರು. ಭಾಳ ಅಪರೂಪದ ಮಾತಿದು. ಆಡುವ ಮಕ್ಕಳು ಮನೆಯ ಕಟ್ಟಿದರು. ನೀವು ಎಲ್ಲ ಆಡೇ ಬಂದಿರಿ. ಆಡಿಲ್ಲ? ಮನೆ ಕಟ್ಟಿದ್ರಿಲ್ಲ, ಗುಬ್ಬಿ ಮನೆ ಕಟ್ಟಿರಲ್ಲ. ಮಳೆ ಬಂದು ಕೂಡ ಮಣ್ಣು ಹಸಿ ಆಯ್ತಂದ್ರೆ ಕಾಲ ಮ್ಯಾಗ ಏರಿಸಿ ಹಿಂಗೆ ದಪ್ಪ ಬಡದು. ಏನದ ನಮ್ಮದು 2 BHK ಮಾಡಿರ್ತಾರೆ. ಮತ್ತು ಕೆಲವರು ಅದ್ರಾಗನ ಮನೆ ಮಾಡಿ ನಾವೆಲ್ಲ ಭಾಳ ಚಂದ ನಾವು ಆಡೀವಿ, ನೀವು ಆಡೀರಿ. ಬಾವಿ ತೆಗ್ದೇರಿ. ಗಂಡ ಹೆಣ್ತಾವ ಇಟ್ಟಿರ್ತಾವ. ಏನು ಗಂಡ ಅಂದ್ರೆ ಗೊತ್ತಿಲ್ಲ, ಹೆಣ್ತಂದ್ರೂ ಗೊತ್ತಿರೋಂಗಿಲ್ಲ. ನಾವು ಹೊಲಕ್ಕೆ ಹೋಗ್ತೀನಿ, ರೊಟ್ಟಿ ತಗೊಂಬ ಅದು ಆಕೆ ಎಲೆ ತೊಗೊಂಬಂದು ರೊಟ್ಟಿ ಬಿಡ್ತಿರ್ತಾಳೆ ಬಟ ನೋಡಿ. ನಮ್ಮ ಮಕ್ಕಳು ಆಡೋದು ನೋಡೀನಿ. ನಿಮಗೂ ನೆನಪಾಗ್ತಿರ್ಬೇಕು ಎಲ್ಲ ಮಾಡಿ. ಆಡುವ ಮಕ್ಕಳು ಮನೆಯ ಕಟ್ಟಿದರು. ಏನು ಚಂದ ಮನೆ ಕಟ್ಟಿದರು. ಟೈಮ್ ಆಗಿದ್ದಕ್ಕೆ ಅವ್ವ ಕೂಡ ಕರೀತಾಳ, ಅಪ್ಪ ಕರೀತಾನ. ಆಟ ಸಾಕು ಬಾರೋ, ಊಟ ಟೈಮ್ ಆಗ್ಯದ. ಓಡಿ ಹೋಗುವತ್ನಾಗ ಸುಮ್ಮನೆ ಓಡಿ ಹೋಗುದು ನೋಡ್ರಿ. ಅವು ಇಲ್ಲಿ ತನ ಮಾಡಿದ್ದೆಲ್ಲ ಒದ್ದು ಕೆಡಿಸಿ ಅವು ಎಷ್ಟು ಇಷ್ಟೆಲ್ಲ ಮಾಡಿದ್ರು ಹಚ್ಕೊಳ್ಳಾರ್ದಂಗೆ ಅದಾವ. ಹೌದಲ್ರಿ? ನೀವು ನಾಳೆಗೆ ಮಠಕ್ಕೆ ಬರೋ ಹೊತ್ತಿನಾಗ ಒದ್ದು ಕೆಡಿಸಿ ಮತ್ತು ಕೆಡವಿರಿ ಮನೆ ಕೆಡವಿರಿ. ಮತ್ತು ಅದ್ರ ಅಭಿಪ್ರಾಯ ಏನು? ಏನೆಲ್ಲ ಮಾಡಿದ್ರು ಮಕ್ಕಳು ಹಚ್ಕೊಳ್ಳಾರ್ದ ಹೆಂಗೆ ಅದಾವ ನೋಡ್ರಿ. ಸಾಕಂದಾಗ ಬಿಟ್ಟು ಬರ್ಲಾಕ ರೆಡಿ ಅದಾವ. ಒಂದೇ ಮಾತು, ಮನ್ಯಾಗ ನಿಮಗೆ ಮರ್ಯಾದೆ ಸಿಗಲಿಲ್ಲ ಅಂದ್ರೆ ಸೀದಾ ಮಠಕ್ಕೆ ಬರ್ರಿ, ನಾ ಮರ್ಯಾದೆ ಕೊಡ್ತೀನಿ ನಿಮ್ಗೆ. ಚಪ್ಪಳಿಗೆ ಬರೆದವ್ರೆಲ್ಲ ಬರ್ತಾರೆ. ನಾಳೆ ಕಡೆ ಮಂದಿ ಅಟ್ಟೆ ಪಡೋದು, ಆ ಕಡೆ ಬಡ್ದಿಲ್ಲ. ನೀವು ಹೊರಗೆ ಹಾಕುತ್ತಾನ, ಗಾಡಿ ಕುಂದ್ರುತ್ತಾನ ಬರೋ ಪೈಕಿ. ಯಾಕೆ ಮೋಹ? ಅದಕ್ಕೆ ಸಾಗರ ಇವ ದುಸ್ತರ. ಮೋಹ ಹೆಂಗೈತಿ? ಸಾಗರ ಇವ ದುಸ್ತರ ಅಂತ ಹೇಳ್ಯಾರ ಅವರು. ಅಷ್ಟು ಸುಲಭ ಐತೇನಪ್ಪ? ಇಲ್ಲ. ಸಂಸಾರದ ಮೋಹ ನೀಗೋದು ಬಹಳ ಕಷ್ಟ ಐತಿ. ಕೊನೆಗೆ ಒಂದು ಮಾತು ಹೇಳಿದ್ದಾರೆ, ವಸತಿಕಾರನು ವಸತಿಗೆ ಬಂದಂತೆ ಹೊತ್ತಾರೆ ಎದ್ದು ಹೊರಟು ಹೋದಂತೆ. ಏನು ಚಂದ ಮಾತಿದು. ಈ ಮಾತು ಅರ್ಥ ಆಗ್ತದೆ ನಿಮಗೆ? ವಸತಿಕಾರನು ವಸತಿಗೆ ಬಂದಂತೆ ಹೊತ್ತಾರೆ ಎದ್ದು ಹೊರಟು ಹೋದಂತೆ. ಲಾಜ್ ಬುಕ್ ಮಾಡಿರಲಿಲ್ಲ ಎಲ್ಲರೂ ಲಾಜ್ನಾಗ ಎಲ್ಲ ಏಟು ವ್ಯವಸ್ಥಿತವಾಗಿ ಇಟ್ಟಿರ್ತಾರೆ. ಈಗಂತೂ ಲಾಜ್ನಾಗ ಏನು ವ್ಯವಸ್ಥೆ ರೀ, ಇಟ್ಟಿಟ್ಟ ಸೋಪ್ ಇಟ್ಟಿರ್ತಾರೆ, ಪೇಸ್ಟ್ ಇಟ್ಟಿರ್ತಾರೆ, ಟೋವೆಲ್ ಇಟ್ಟಿರ್ತಾರೆ, ಖರ್ಚಿಪ್ ಇಟ್ಟಿರ್ತಾರೆ. ಎಲ್ಲ ಯೂಸ್ ಮಾಡ್ಬೇಕು ಅವನ.
ಏನು ಪಿಶ್ವೆ ಹಾಕೋಬೇಕು ಬರೋತ್ನಾಗ ಪಿಶ್ವೆ ಹಾಕ್ಕೊಂಡ್ರೆ ಬಂತು ನೋಡ್ರಿ. ಶಿವಕುಮಾರಪ್ಪ ಭಾಳ ಚಂದ ಉದಾಹರಣೆ ಹೇಳ್ತಿರ್ತಾರೆ. ಯಾವನೋ ಒಬ್ಬವ ಹಳ್ಳಿ ಮನುಷ್ಯ ಹೋಟ್ಲಕ್ಕೆ ಹೋದಂತ, ಪಟ್ಟಿ ಬಂದಿತ್ತು ಮಸ್ತ್. ಎದ್ರ ಪಟ್ಟಿ ರೀ? ದೊಡ್ಡ ಪಟ್ಟಿ ನಿಮ್ಮದು ಕಬ್ಬ ಪಟ್ಟಿ ಹೋಯ್ತು. ಏನು ಒಂದು 3-4 ವರ್ಷ ಕಬ್ಬು ಭಾರಿ ಬೆಳೆದ್ರಿ. ಮತ್ತು ಬೆಳೆಯುವಂತ್ರಿ ಯಾರು ಕಬ್ಬಿನ ಪಟ್ಟಿ ಬಂದಿತ್ತು. ಧಾರವಾಡ ಅದಕ್ಕೆ ಹುಬ್ಳಿಗೆ ಹೋಗಿದ್ದ. ಏನು 2 ಲಕ್ಷ ಕೈಯಾಗ, ಹಸಿವಾಗಿತ್ತು. ಹೋಟ್ಲಕ್ಕೆ ಹೋದ, ಆರ್ಡ್ರ್ ಮಾಡ್ದ. ಏನೇನಾಯ್ತು ನೀನು? ಎಲ್ಲ ಬಿಸಿ ಬಿಸಿ ಐತಿ, ಬಿಸಿ ಬಿಸಿ ಹೇಳಿದ್ರು ಅವ್ರು. ಹಾಂ, ಇಡ್ಲಿ, ದೋಸೆ, ಉತ್ತಪ್ಪ ಎಲ್ಲ ಒಂದೊಂದು ಪ್ಲೇಟು. ಅಂತ ನೋಡಿದ್ರೆ ಹರಕ ರುಂಬಲ ಹರಕಂಗಿ ಮತ್ತು ರೈತ ನೋಡ್ರಿ ಏನು ಎಲ್ಲ ಆರ್ಡ್ರ್ ಮಾಡ್ಲಕತ್ತಿದ್ದು. ಏಸು ಮಂದಿರ? ನಾವು ಒಬ್ಬನೇ ಅಂದವ. ಅವ್ರಿಗೇನ ಬಿಲ್ ಪೇ ಮಾಡಿದ್ರೆ ಸಾಕು. ಅಲ್ಲ 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 ತಂದು ಇಟ್ರು ಅವ್ರು. ಅಂದರೆ ಉಪ್ಪಿಟ್ಟ, ದೋಸೆ, ಈ ವಡ, ಇಡ್ಲಿ, ಇಡೀ ಟೇಬಲೆಲ್ಲ ಫುಲ್ ತುಂಬಿತು. ಎಲ್ಲ ಮೊದಲೇ ಕರಾರು ಮಾಡಿದ್ನಂತ. ಹ್ಯಾಂಗ್ ಪ್ಲೇಟ್ 50 ರೂಪಾಯಿ 70 ರೂಪಾಯಿ ಕೇಳಿ ತರಿಸ್ಕೊಂಡಿದ್ದ. ಎಲ್ಲ ತಿಂದ. ಇವ ಸೇಲ್ಸ್ ಮ್ಯಾನ್ ಇರ್ತಾನಲ್ರಿ ಮಾಣಿ, ಅವ ಬಿಲ್ ತರ್ಲಾಕೆ ಹೋಗುದ್ರಾಗನ ಮೇಜ್ ಮ್ಯಾಗಿದ್ದ ಪ್ಲೇಟು, ಗ್ಲಾಸು, ಚಮಚ ಒಂದು ಕಾಣವಲ್ಲು. ಇದು ದ್ವಾಸದ ಕೂಡ ಪ್ಲೇಟ್ನು ತಿಂತ. ಕೆಲವ್ರು ಹಂಗಿರ್ತಾರೆ ನೋಡ್ರಿ. ಏನ್ರಿ ಏನಿದು ಚಮಚನೂ ನುಂಗುತ್ತೋ ಏನಂತ ಗಾಬರಾಗಿ ಈ ಪ್ಲೇಟ ಚಮಚ ಗ್ಲಾಸ್ ಯಾಕಡೆ ಹೋದು ಅಂತ ಕೇಳಿದವ. ಅವು ನಮ್ಮ ಚಿಲ್ಲಗದವ ಅಂದವ. ಅವ್ರಂದ್ರು ಅದರೊಳಗಿಂದು ದ್ವಾಸೆ, ಇಡ್ಲಿ, ವಡ ತಿನ್ನಬೇಕು. ಅದು ಪ್ಲೇಟು ಚಮಚ ಎಲ್ಲ ಇಲ್ಲೇ ಬಿಡಬೇಕು. ಅವನು ಪಿಶುವೆ ಹಾಕ್ಕೊಂಡ್ರೆ ನಿನಗೆ ಪನಿಷ್ಮೆಂಟ್ ಆಗ್ತದೆ. ಹಾಂ, ಹಂಗೆ ನಾವು ಇಲ್ಲೇನು ಇವೆಲ್ಲ ಪ್ಲೇಟ ಇಡ್ಲಿ ಏನ್ರಿ? ಯಾವ ಪ್ಲೇಟ್ ರೀ? ಹೆಂಡ್ತಿ ಗಂಡ ಪ್ಲೇಟ ಅವದಾವ ನೋಡ್ರಿ ನಮ್ಗೆ ಮೂಲ. ಅವೆಲ್ಲ ಚಮಚ ಚಮಚ ಇವನು ನನ್ನ ಅಂತ ಒಳಗೆ ಹಾಕೋದಾರ. ಹಾಕ್ಕೊಂಡೆ ಪನಿಷ್ಮೆಂಟ್ ಆಗ್ತಿದೆ. ಅದಕ್ಕೆ ಅವರಂದ್ರು ಹಾಗೆ ವಸತಿಗಾರನು ವಸತಿಗೆ ಬಂದ, ವಸತಿಗೆ ಬರ್ತಾನೆ, ಲಾಜನಾಗಿರ್ತಾನೆ, ಎಲ್ಲ ಬಳಸ್ತಾನೆ. ಆದರೆ ಯಾವುದು ನಂದಲ್ಲಂತ ಪಕ್ಕ ಗೊತ್ತಿರ್ತದ. ಅದಕ್ಕೆ ಅವ ಆರಾಮ ನಿದ್ದೆ ಮಾಡ್ತಾನೆ. ಹಾಗೆ ಸಂಸಾರ ಎಂಬುದಿದು ಏನೈತ್ರಿ? ಲಾಜಿಂಗ್ ಇದ್ದಂಗೆ. ಎಲ್ಲವನ್ನೂ ಅನುಭವಿಸು. ಹಚ್ಚಿಗೋ ಬೇಡ, ಮೋಹ ಬೇಡ. ಸಂಸಾರದ ಹಂಗಿರ್ಬೇಕು. ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಈ ಬೆಂಕಿ ಕಾಸ್ಕೊತಾರ್ರಿ, ಬೆಂಕಿ ಚಳಿಗಾಲದ ಬೆಂಕಿ ಕಾಸ್ಕೊತಿರಲ್ರಿ? ಹಾಂ, ಬೆಂಕಿ ಏನು ವಿಪರೀತ ಚಳಿ ಇರೋ ಹೊತ್ನ್ಯಾಗ ಸಮೀಪ ಕುಂದಿರ್ಬೇಕು. ಮತ್ತೇನು ಒಳಗೆ ಕುಂದಿರ್ಬೇಕ? ಒಳಗೆ ಕುಂದ್ರೆ ಹೋಗ್ತೀವಿ. ಸಮೀಪ ಕುಂದಿರ್ಬೇಕು. ಉರಿ ಹೆಚ್ಚಾಯಿತು, ಬಿಸಿ ಹೆಚ್ಚಾಯಿತು, ಹಿಂದಕ್ಕೆ ಸರಿಬೇಕು. ಮನ್ಯಾಗ ತಾಪ ಹೆಚ್ಚಾಯಿತು, ಜರ ಮಠದ ಕಡೆ ಸರಿಬೇಕು. ಒಂದು 4 ದಿನ ಗಟ್ಟಿ ಜೀವ ಮಾಡಿ ಬಿಟ್ಟು ಬರ್ರಿ. ಮುಂದೆ ಸಾಯುತನ ಜೀವ ಮಾಡ್ತಾರೆ ಇವ್ರು. ನಿಮಗೆ ಬಿಟ್ಟು ಬರ್ಲಾಕ ಹಂಗೆ ಜರ ಹಿಂದಕ್ಕೆ ಸರಿ ರೀ ಏನ್ರಿ? ಥಂಡಿ ಹೆಚ್ಚಾಯ್ತು, ಹಾ ಬಿಸಿ ಹೆಚ್ಚಾಯ್ತು, ತ್ರಾಸಾಯ್ತು, ಜರ ಹಿಂದಕ್ಕೆ. ಹಿಂಗೆ ಚಳಿಗಾಲದಾಗ ಥಂಡಿ ಕಾಸ್ಕೊಂಡಂಗೆ ಮನ್ಯಾಗಿರ್ರಿ. ಮೋಹ ನಿಮ್ಮನ್ನು ಸುಡುವುದಿಲ್ಲ, ಆರಾಮಿರ್ತೀರಿ. ಅರ್ಜುನ ಮೋಹ ನಷ್ಟ ಆಯಿತು, ನನ್ನ ಜ್ಞಾನ ನನಗಾಯಿತು. ಹೇ ಅಚ್ಯುತ, ನೀ ಹೇಳಿದ ಕೆಲಸ ನಾ ಮಾಡಕ್ಕೆ ರೆಡಿ ಇದ್ದೀನಿ. ಎಲ್ಲ ಮಾಡಿನೂ ಬದ್ಧನಾಗೋದಿಲ್ಲ, ನಿರಾಸಕ್ತನಾಗಿ ಬದುಕಿದ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವೆಲ್ಲ ನಿರ್ಮೋಹಿಗಳಾಗಿ ಬದುಕಿ ಸಂಸಾರದಲ್ಲಿ ಆನಂದವಾಗಿ, ಸಂಸಾರ ತಾಪ ಕೊಡಂಗಿಲ್ಲ,
ಮೋಹ ತಾಪ ಕೊಡ್ತದೆ. ಮೋಹದಿಂದ ಸ್ವಲ್ಪ ನಿರ್ಲಿಪ್ತವಾಗಿರಿ, ನಿಮ್ಮ ಬದುಕು ಹಸನಾಗ್ತದೆ, ಜೀವನ ಪ್ರಸಾದ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಲ. ಪೂಜ್ಯ ಗುರುದೇವರಿಗೆ ಅನಂತ ಧನ್ಯವಾದಗಳು. ಇನ್ಮೇಲೆ ಮಂಗಲದೊಂದಿಗೆ ಕಾರ್ಯಕ್ರಮ ನಮಸ್ಕರಿಸಿ